ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ನಿಮ್ಮೂರಿನ ಜಾಣೆಯರನ್ನು ಪರಿಚಯಿಸುವಂತಹ ಈ ನಮ್ಮ ಕಾರ್ಯಕ್ರಮ ನಮ್ಮೂರ ಜಾಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್. ಈ ದಿನ ನಮ್ಮ ಜೊತೆಗೆ ಇರುವವರು ಒಬ್ಬರು ಮಾತಿನ ಮಲ್ಲಿ ಅಂತ ಹೇಳ್ಬೋದು. ಮಾತನಾಡಲಿಕ್ಕೆ ಶುರು ಮಾಡಿದರೆ ಎಷ್ಟು ಪಟಪಟ ಮಾತನಾಡ್ತಾರೋ ಅಷ್ಟೇ ಅದ್ಭುತವಾಗಿ ಪಾಠವನ್ನು ಮಾಡ್ತಾರೆ. ಇವರು ನಾಟಕ ಕ್ಷೇತ್ರದಲ್ಲೂ ಇದ್ದಾರೆ. ಬಹಳಷ್ಟು ಜನ ಇವರನ್ನು ನೋಡಿರ್ತೀರಾ ಸಾಮಾಜಿಕ ಜಾಲತಾಣಗಳಲ್ಲಿ. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ದೀಕ್ಷಾ ಎಸ್ ಬ್ರಹ್ಮಾವರ. ದೀಕ್ಷಾ ಎಸ್ ಬ್ರಹ್ಮಾವರ ಅಂದ ತಕ್ಷಣ ನಮಗೆ ನೆನಪಾಗೋದು ಒಂದು ಪಟಪಟವಾದ ಡೈಲಾಗ್ ಬರಬೇಕಾದ್ರೆ ಒಂದು ಸನ್ನಿವೇಶ ನನಗೆ ನೆನಪಿಗೆ ಬರ್ತದೆ. ಯಾರಾದರೂ ನಾವು ಸೈನ್ಸ್ ಸ್ಟೂಡೆಂಟ್, ಕೆಮಿಸ್ಟ್ರಿ ಕ್ಲಾಸ್ ಕೇಳಲಿಕ್ಕೆ ತುಂಬಾ ಬೋರು, ಸೈನ್ಸ್ ಅಂದರೆ ಆಗೋದಿಲ್ಲ ಅಂತ ಎನಿಸ್ಕೊಳ್ಳುವ ನಾವು ನಿಮ್ಮ ಒಂದು ತರಗತಿಗೆ ಯಾವ ಮಕ್ಕಳು ಕೂಡ ಆಬ್ಸೆಂಟ್ ಆಗೋದಿಲ್ಲ ಅಂತೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದರೆ, ನಾನು ನೋಡ್ಲಿಕ್ಕೆ ಸ್ವಲ್ಪ ಮಕ್ಕಳಾಗಿ ಇದ್ದೇನೆ. ಮಕ್ಕಳೊಟ್ಟಿಗೆ ಪ್ರೀತಿಯಲ್ಲೇ ಮಾತಾಡ್ತೇನೆ ನಾನು. ಸೊ ಹಾಗಾಗಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಮಕ್ಕಳು ತುಂಬ ಪ್ರೀತಿ ಮಾಡ್ತಾರೆ ನನ್ನನ್ನು. ಹಾಗಾಗಿ ಯಾವುದೇ ಕಾರಣಕ್ಕೂ ಮಕ್ಕಳ ಕ್ಲಾಸನ್ನು ಮಿಸ್ ಮಾಡೋದೇ ಇಲ್ಲ. ಮತ್ತೆ ಪಾಠದೊಟ್ಟಿಗೆ ಆಟ, ನಾನಂದ್ರೆ ಮಾತನಾಡೋದೇ ಗಮ್ಮತ್ತು, ಕಾಮಿಡಿಯಾಗೆ ಮಾತಾಡ್ತೇನೆ. ಹಾಗಾಗ್ಲಿಕ್ಕೆ ಹೋಗಿ ಮಕ್ಕಳ ಪಾಠವನ್ನು ಮಿಸ್ಸೇ ಮಾಡೋದಿಲ್ಲ. ಏನೋ ಡೌಟ್ ಇದ್ರೆ ಫ್ರೀಯಾಗಿ ಬಂದು ಕೇಳ್ತಾರೆ. ಈಗ ನಮ್ಗೆ ಯಾವುದಾದ್ರು ಟೀಚರ್ ಮೇಲೆ ಭಯ ಇದೆ ಅಂತಾದ್ರೆ ನಾವು ಅವ್ರದ್ದು ಡೌಟ್ ಕೇಳಲಿಕ್ಕೆ ಹೋಗೋದಿಲ್ಲ. ಇದು ಮಕ್ಕಳಿಗೆ ಹೆದರಿಕೆ ಇಲ್ಲ ನನ್ನ ಮೇಲೆ ಅಂತ ಹೇಳಿದ್ರೆ, ಎಷ್ಟು ಭಯ ಇದೆಯೋ ಭಕ್ತಿ ಕೂಡ ಇದೆ ಅವರಿಗೆ ಅಂತ ಹೇಳಿದ್ರೆ, ತಲೆ ಮೇಲೆ ಹತ್ತಿ ಕುತ್ಕೊಳ್ಳೋದಿಲ್ಲ, ಅಷ್ಟೊಂದು ಏನು ಸಲಿಗೆ ಕೊಟ್ಟಿಲ್ಲ. ಬಟ್ ನಾನು ಎಷ್ಟು ಬೇಕೋ ಅಷ್ಟರಲ್ಲೇ ಅವರಿಗೆ ಡೌಟ್ ಬಂದಾಗ 1 ಸಲ ಅಲ್ಲ 10 ಸಲ ಹೇಳಿದ್ದು ಇದೆ. ಈಗ ಎಕ್ಸಾಮ್ ನಮ್ಗೆ SSLC ಟೈಮಲ್ಲಿ ಅಂತೂ ನಮ್ಗೆ ತುಂಬಾನೇ ಕಷ್ಟ ಅಲ್ವಾ, ಮಕ್ಕಳಿಗೆ ಡೀಟೇಲ್ ಆಗಿ ನಾವು ಹೇಳಿದ್ರೆ ಮಾತ್ರ ಅರ್ಥ ಆಗುತ್ತೆ ಅವರಿಗೆ. ಹಾಗಾಗ್ಲಿಕ್ಕೆ ಹೋಗಿ ಒಂದು 10 ಸಲ ನಾವು ಅವ್ರ ಹತ್ರ ಕೂತ್ಕೊಂಡು ಹೇಳಿಕೊಟ್ಟದ್ದು ಇದೆ. ಹಾಗಾಗಿ ತುಂಬಾ ಪ್ರೀತಿ ಮಾಡ್ತಾರೆ ಮಕ್ಕಳು. ಓಕೆ, ನೀವು ಒಂದು ಯಾವ ಶಾಲೆಯ ಶಿಕ್ಷಕಿ ಆಗಿದ್ದೀರಾ? ಎಷ್ಟನೇ ತರಗತಿಯ ಮಕ್ಕಳಿಗೆ ಪಾಠ ಮಾಡ್ತೀರಾ? ನಾನು ಮೊರಾರ್ಜಿ ದೇಸಾಯಿ ಪಟ್ಲ ಸ್ಕೂಲಲ್ಲಿ ಟೀಚರ್ ಆಗಿದ್ದೇನೆ. ಸೊ ನಾನಲ್ಲಿ 6ರಿಂದ 10ನೇ ಕ್ಲಾಸ್ ಮಕ್ಕಳು. ನನ್ಗಂದ್ರೆ ಎಲ್ಲ ಏಜ್ ಇದು ಆಯ್ತು. ಈಗ ಒಂದೇ ಅಂದ್ರೆ ನನ್ನ ಅಮ್ಮ ಕೂಡ ಟೀಚರ್ ಅವರು. ಹಾಗಾಗಿ ಅಲ್ಲಿ ಅಮ್ಮ ಪಾರ್ಟ್ ಟೈಮಲ್ಲಿ ಅಮ್ಮನ ಸ್ಕೂಲಿಗೆ ಹೋಗಿ ಆ ಮಕ್ಕಳೊಟ್ಟಿಗೆ ಆಟ ಆಡಿ ಪಾಠ ಮಾಡಿ ಎಲ್ಲ ಬಂದಿದ್ದೇನೆ. ಅಂದ್ರೆ ವಿಜ್ಞಾನ ಅಂತ ಹೇಳಿದ್ರೆ ಪ್ರಯೋಗ ಅಲ್ವಾ. ಸೊ ಹಾಗಾಗಿ ಪ್ರಯೋಗ ಮಾಡಿಕೊಂಡು ಆ ಮಕ್ಕಳಿಗೆ, ಈಗ ಪ್ರೈಮರಿ ಶಾಲೆಯಲ್ಲಿ ಅಷ್ಟೊಂದು ಫೆಸಿಲಿಟಿ ಇರೋದಿಲ್ಲ. ಸೊ ಅದನ್ನೆಲ್ಲ ತಕೊಂಡು ಬಂದು ಮಕ್ಕಳಿಗೆ ಪ್ರಯೋಗ ಎಲ್ಲ ಮಾಡಿ ತೋರಿಸಿ ಸ್ವಲ್ಪ ವಿಜ್ಞಾನದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿದಿದೆ. ಹಾಗಾಗಿ ಎಲ್ಲ ಏಜಿನ ಮಕ್ಕಳನ್ನ ಹ್ಯಾಂಡಲ್ ಮಾಡಿದ್ದೇನೆ. ಓಕೆ, ತಾಯಿ ಶಿಕ್ಷಕಿ ಆದ್ರಂತ ನೀವಾದ್ರೆ ಅಲ್ಲ, ನಿಮ್ಮ ಇಷ್ಟ ಪ್ರಕಾರ ಅಮ್ಮ ಪಾಠ ಮಾಡೋದು ನೋಡಿ ರೋಲ್ ಮಾಡೆಲ್ ಆಗಿ ತಕೊಳ್ಬಹುದು. ರೋಲ್ ಮಾಡೆಲ್ ಅಂತ ಅಂದ್ರೆ ಈಗ ನಾ ಸಣ್ಣದ್ರಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಈಗ ಗಿಡಗಳಿಗೆಲ್ಲ ಪಾಠ ಮಾಡೋದು. ಅಮ್ಮ ಸಾರಿ ತಂದು ನೈಟಿ ಹಾಕೊಳ್ತಾರಲ್ಲ ಸಂಜೆ. ಸೊ ಅವಾಗ ಏನ್ ಮಾಡುದು, ಆ ಸಾರಿ ನಾನು ಹಾಕೊಂಡು ಆ ಗಿಡಗಳಿಗೆಲ್ಲ ಪಾಠ ಮಾಡುದು, ಬಡಿಯುದು, ಹೋಮ್ ವರ್ಕ್ ಮಾಡಿದೀರಾ ಅಂತ ಹೇಳಿ ನಾನು ಅದ್ರಲ್ಲಿ ಬರೆಯುದು, ಈ ತರ ಎಲ್ಲ ಮಾಡ್ಕೊಂಡು ಬಂದೆ. ಹಾಗಾಗಿ ಟೀಚರಿನ ಅಂಶ ನನ್ನ ಇದರಲ್ಲಿ ಇತ್ತು ಅಂತ ಹೇಳಿ ಆಗ್ಬೇಕು ಅಂತ. ರಂಗಭೂಮಿಯು ನನ್ನನ್ನು ಹೇಳ್ಕೊಂಡು ಬಂತು. ಹಾಗಾಗಿ ಟೀಚರ್ ಒಂದು ಏನ್ ಹೇಳ್ತಾರೆ, ನಮ್ಗೊಂದು ಉದ್ಯೋಗ ಬೇಕಲ್ವಾ. ಸೊ ಹಾಗಾಗಿ ಅದನ್ನೊಂದು ಬದಿಯಲ್ಲಿ ಇಟ್ಟಿದ್ದೇನೆ, ವೃತ್ತಿ ಹಾಗೆ. ಪ್ರವೃತ್ತಿಯಲ್ಲಿ ರಂಗಭೂಮಿ ಕಲಾವಿದೆ. ಹೌದು. ನಿಮ್ಮನ್ನು ನಾವು ನೋಡಿದ ಆದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಬರುವಂತಹ ಕುಂದಾಪುರದ ಒಂದು ಭಾಷೆಯಲ್ಲಿ ಬರುವಂತಹ ವಿಡಿಯೋಗಳಲ್ಲಿ ಯಾರು ಬೇಕಾದ್ರೂ ಕಂಡು ಹುಡುಕ್ತಾರೆ. ಹೇಳಿ, ನಿಮ್ಮ ಭಾಷೆಯನ್ನು ಅಷ್ಟು ಪಟಪಟವಾಗಿ ಮಾತನಾಡ್ತೀರಲ್ಲ, ಹೇಗೆ? ಕುಂದಾಪುರ ಅಂತ ಹೇಳಿದ್ರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಆಯ್ತಾ. ಕನ್ನಡ ತುಳು ಎರಡು ಕೂಡ ಅಂತ ಹೇಳಿದ್ರೆ 2 ರಂಗಭೂಮಿಯಲ್ಲೂ ಕೂಡ ಅಭಿನಯ ಮಾಡಿದ್ದೇನೆ ನಾನು. ಕುಂದಾಪುರ ಕನ್ನಡ ಅಂತ ಬಂದಾಗ ಫಸ್ಟ್ ನಾಟಕ ಮಾಡಿದೆ ನಾನು ಕುಂದಾಪುರ ಕನ್ನಡದಲ್ಲಿ. ನನಗೆ ಇದೊಂದು ಏನು ಹೇಳ್ತಾರೆ, ಎಣಿಸಿಕೊಂಡು ಬಂದಿದ್ದು ಅಂತ ಹೇಳಿದ್ರೆ ಅಚಾನಕ್ ಆಗಿ ಬಂದಿರುವಂಥ ಒಂದು ಇದು. ಸಣ್ಣದ್ರಲ್ಲಿ ನಾನೊಂದು ಸ್ಟೇಜ್ ಹತ್ತಿದ ಅಂತ ಹೇಳಿದ್ರೆ 3ನೇ ವರ್ಷದಲ್ಲಿ, ನಾನು 3ನೇ ವಯಸ್ಸಿರಬೇಕಾದ್ರೆ ನನಗೆ ಅಮ್ಮ ಒಂದು ಎಕ್ಕಸಕ್ಕ ಅಂತ ಡ್ಯಾನ್ಸ್ ಹೇಳಿಕೊಟ್ಟಿದ್ರು. ಸೊ ಆ ಎಕ್ಕಸಕ್ಕ ಡ್ಯಾನ್ಸನ್ನು ನಾನು ನಮ್ಮ ಒಂದು ಆ ಊರಿನಲ್ಲಿ, ಸಾಲಿಕೆರೆ ಊರಿನಲ್ಲಿ ಡ್ಯಾನ್ಸ್ ಮಾಡಿದ್ದೆ. ಆವಾಗ ನಾನು 3 ವರ್ಷ, ನನಗೆ 3 ವರ್ಷ. ಆ ನೃತ್ಯವನ್ನು ನೋಡಿ ನಮ್ಮ ಮೋನಪ್ ಶೆಟ್ರು 50 ರೂಪಾಯಿನ ಕೊಟ್ಟು, ನೀನು ಕಲಾರಂಗದಲ್ಲಿ ಬೆಳಿಬೇಕು ಮಗ ಅಂತ ಆಗಿನ ಕಾಲದಲ್ಲಿ ಹೇಳಿ ನನಗೊಂದು ಆಶೀರ್ವಾದ ಮಾಡಿದ್ರು. ಅದು ನಾನು ಯಾವತ್ತೂ ಕೂಡ ಮರೀಲಿಕ್ಕಿಲ್ಲ ಅವರನ್ನು. ಅವರ ಒಂದು ಆಶೀರ್ವಾದವೇ ಇರ್ಬೋದು ನನ್ನಿಂದ ಇಲ್ಲಿವರೆಗೆ ತಕೊಂಡು ಬಂದು ನಿಲ್ಲಿಸಿದೆ. ಅದು ಅಲ್ಲಿಂದ ನನ್ನ ಒಂದು ಏನು ರಂಗಭೂಮಿ ಪಯಣ ಸ್ಟಾರ್ಟ್ ಆಯ್ತು ಅನ್ಬೋದು. ಅಂದ್ರೆ ಸಣ್ಣ ಸಣ್ಣ ಈ ಸ್ಕಿಟ್ ಅದಕ್ಕೆಲ್ಲ ನಾನು ಕರ್ಕೊಂಡು ಹೋಗ್ತೇನೆ. ಅಪ್ಪ ಕೂಡ ನಾಟಕ ಎಲ್ಲ ಮಾಡ್ತಾ ಇದ್ರು ಅವಾಗ, ಈಗ ಮಾಡ್ತಾ ಇಲ್ಲ, ಆಗೆಲ್ಲ ಮಾಡ್ತಿದ್ರು. ಅವಾಗೆಲ್ಲ ನಾನು ಹೇಳ್ಕೊಂಡು ಎಲ್ಲ ಹೋಗ್ತಾ ಇದ್ರು. ಆಮೇಲೆ ಡ್ಯಾನ್ಸ್, ಆಗೆಲ್ಲ ಡ್ಯಾನ್ಸ್ ಅಲ್ಲ, ಭರತನಾಟ್ಯ ಕಲಿತೆ, ಆಮೇಲೆ ಯಕ್ಷಗಾನ ಕಲಿತೆ. ಅದಾದ ಮೇಲೆ ನಾಟಕ ಅನ್ನುವಂಥದ್ದು ನಾನು MSc ಅಲ್ಲಿ ಇರಬೇಕಾದ್ರೆ ನಮ್ಮ ಅಮ್ಮನ ಸ್ಕೂಲಿನ ಒಬ್ರು ಟೀಚರ್ ಇದ್ರು, ನಿರ್ಮಲಾ ಟೀಚರ್ ಅಂತ. ಸೊ ಅವರ ಭಾವ
ಅವರು ಮ್ಯೂಸಿಷಿಯನ್, ಮ್ಯೂಸಿಕ್ ಕೊಡ್ತಾ ಇದ್ರು ನಾಟಕಕ್ಕೆ. ಸೊ ಅವರು ಏನು ಮಾಡಿದ್ರು ಅಂದರೆ ಅವರ ನಾಟಕಕ್ಕೆ ಒಬ್ಬರು ಕುಂದಾಪುರ ಕನ್ನಡ ಬರುವಂಥ ಹುಡುಗಿ ಬೇಕಿತ್ತು ಹೀರೋಯಿನ್ ಆಗಿ. ನನಗೆ ಅಮ್ಮನಿಗೆ ಕೇಳಿದರು ಅವರು. ಅಮ್ಮನಿಗೆ ಕೇಳಿ ಈ ಥರ ನಿಮ್ಮ ಮಗಳನ್ನು ಕಳಿಸಿಕೊಡ್ಬೋದಾ ಕೇಳಿದರು. ಒಂದು ನಾಟಕದಲ್ಲಿ ಮಾಡ್ಬೋದು ಅಥವಾ ಒಂದು ಆರ್ಕೆಸ್ಟ್ರಾಕ್ಕೆ ಹಾಡುವುದು. ನಾವು ಹಾಡಿದರೆ ಕಾಗೆ ಎಲ್ಲ ಹಾರಿ ಹೋಗ್ತದೆ. ಅದಕ್ಕೋಸ್ಕರ ಏನು ಮಾಡಿದೆ ಅಂತ ಹೇಳಿದ್ರೆ ನಾಟಕವನ್ನೇ ಚೂಸ್ ಮಾಡಿದೆ ನಾನು. ಓಕೆ, ನಾಟಕ ನಂಗೆ ಬರುದಿಲ್ಲ ಅಷ್ಟೊಂದು, ಅಂದ್ರೆ ಅವರು ವೃತ್ತಿಪರ, ಅಂದ್ರೆ ಹೋಗುವಂತ ಒಂದು ಕಡೆ ಇನ್ನೊಂದು ಕಡೆಗೆ ನಾಟಕ ಮಾಡಿ. ನಾನು ಅಷ್ಟು ನಾಟಕ ಎಲ್ಲ ಮಾಡ್ತಿರ್ಲಿಲ್ಲ ಅಲ್ಲ. ಅಂದ್ರೆ ಈಗ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅದಕ್ಕೆ ಇದಕ್ಕೆಲ್ಲ ನಾಟಕ ಎಲ್ಲ ಮಾಡ್ತಿದ್ದದ್ದು, ಶಾಲೆಯಲ್ಲೆಲ್ಲ ನಾಟಕ ಪೌರಾಣಿಕ ಇದನ್ನೆಲ್ಲ ಮಾಡ್ತಿದ್ದದ್ದು. ಇದು ಹೊಸತ್ತು ನಂಗೆ, ಅಲ್ಲೆಲ್ಲ ಹೆದರಿಕೆ ಆಗ್ತದೆ, ಎಲ್ಲೆಲ್ಲಿ ಹೋಗ್ಬೇಕು ಹಾಗೆ ಹೆದರ್ಕೊಂಡಿದ್ದೆ. ಸೊ ಫಸ್ಟ್ ಶೋ ನನ್ನದಿದ್ದದ್ದು ಕುಂಬಾಶಿಯಲ್ಲಿ. ಅಲ್ಲಿ ನಮ್ಮ ನಾಗರಾಜ್ ತೆಕ್ಕಟ್ಟೆ, ನೆಗಿ ನಾಗಣ್ಣ ಅಂತಾನೆ ಕಾಮಿಡಿ ಇದ್ರಲ್ಲಿ ಇದ್ರು ಅವರು. ಸೊ ಅವರ ಒಂದು ನಾಟಕಕ್ಕೆ ನಂಗೆ ಅವಕಾಶವನ್ನು ಕೊಟ್ರು. ಅಲ್ಲಿ ನಾನೊಂದು ಹೀರೋಯಿನ್ ಪಾತ್ರವನ್ನು ಮಾಡಿದೆ. ಯಾವ ನಾಟಕ ಅಂತ ಹೇಳ್ಬೋದು? ಕೋಳಿ ಕಳ್ಳ ಅನ್ನುವಂತ ನಾಟಕದಲ್ಲಿ ನಾನು ಫಸ್ಟ್ ಅಭಿನಯ ಕುಂದಾಪುರ ಕನ್ನಡವೇ. ಅಲ್ಲಿಂದ ನನ್ನ ನಾಟಕ ಜರ್ನಿ ಸ್ಟಾರ್ಟ್ ಆಯ್ತು. ಮತ್ತೆ ನಾನು ಹಿಂತಿರುಗಿ ನೋಡ್ಲೇ ಇಲ್ಲ. ಅಂತ ಹೇಳಿದ್ರೆ ಒಂದು ನಾಟಕ ಆದ್ಮೇಲೆ ಇನ್ನೊಂದು ನಾಟಕದ ಮೇಲೆ ನಾಟಕ, ಒಂದೊಂದೇ ಆಫರ್ಗಳು ಬರ್ತಾ ಹೋಯ್ತು ನಂಗೆ. ಒಂದು ಸುಮಾರು ಒಂದು 50-60 ಮೇಲೆ ನಾಟಕಗಳನ್ನು ಅಭಿನಯಿಸಿದ್ದೇನೆ. ನಾಟಕಗಳು ಈಗ ಬೇರೆ ಬೇರೆ ಹೆಸರಿದ್ದು ಒಂದು 500 ಮೇಲೆ ಶೋ ಆಗಿದೆ ಅಂತಾನೆ ಹೇಳ್ಬೋದೇನು. ಅಂದ್ರೆ ಅಷ್ಟು ಪ್ರದರ್ಶನ ಕೊಂಡಿದೆ ನಾನೊಂದೀಗ. ನಾನು MSc ಮಾಡ್ಬೇಕಂತಾದ್ರೆ ಈಗ ಒಂದು 8 ವರ್ಷ ಆಯ್ತು. ಈಗ 8 ವರ್ಷದಲ್ಲಿ ನಮ್ದು ಅಷ್ಟು ಶೋ ಆಗಿದೆ. 100 ಒಂದೊಂದು ಕೆಲವೆಲ್ಲ ಅಷ್ಟು ಶೋಗಳು ಆಗಿದೆ. ಸೊ ಹಾಗಾಗಿ ಒಂದು 500 ಮೇಲೆ ಆಗಿರ್ಬೋದು. ನಾನು ಲೆಕ್ಕ ಹಿಡಿದಿಲ್ಲ ಅದು. ತುಳು ಅಲ್ಲಿ ಸುಮಾರು ಮಾಡಿದ್ದೇನೆ. ಈ ಪೊರ್ಲು ತೋಡ್ಸಿ ಫಸ್ಟ್ ತುಳು. ನೀವು ಕುಂದಾಪುರ ಕನ್ನಡ ಮಾತನಾಡಿ ತುಳು ಮಾತನಾಡ್ಲಿಕ್ಕೆ ಅಂದ್ರೆ ನನ್ನದು ಎಜುಕೇಶನ್ ಎಲ್ಲ ನಾನು ಮ್ಯಾಂಗ್ಳೂರಲ್ಲಿ, ಅಂದ್ರೆ ಅಮ್ಮ ಅಲ್ಲಿದ್ರು ಮೊದಲು. ನನ್ನ ಪ್ರೈಮರಿ ಎಜುಕೇಶನ್ ಎಲ್ಲ ನಾನು ಮ್ಯಾಂಗ್ಳೂರಲ್ಲಿ ಮಾಡಿದ್ದು. ಹಳೆಂಗಡಿ, ತುಮಕೂರು ಶ್ರೀ ಸುಬ್ರಹ್ಮಣ್ಯ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಅಲ್ಲಿ ಮಾಡಿದ್ದು. ಹಾಗಾಗಿ ಅಲ್ಲಿ ಸ್ವಲ್ಪ ತುಳು. ಮತ್ತೆ MSc B.Ed ಅದೆಲ್ಲದೂ ಕೂಡ ನಾನು ಮಂಗಳೂರಲ್ಲಿ, ಅಲ್ಲೆಲ್ಲ ತುಳುವಿನವರೇ ಇದ್ರು. ಹಾಗಾಗಿ ತುಳು. ಮತ್ತೆ ಫಸ್ಟ್ ತುಳು ನಾಟಕ ನಾನು ವಠಾರ ಅಂತ ಕಲ್ಮಾಡಿಯಲ್ಲಿ ಮಲ್ಪೆ, ಅಲ್ಲಿ ನಾನು ಮಾಡಿದ್ದು ತುಳು ನಾಟಕ. ಯಾವ ಒಂದು ಟೀಮ್ ಅಂದ್ರೆ ಅವರು ಇದಕ್ಕೆ ಅವರದ್ದು ಏನ್ ಹೇಳ್ತಾರೆ ಸಂಘ ಸಂಸ್ಥೆದೊಂದು, ಅಲ್ಲಿಗೆ ನಾಟಕ ಇತ್ತು ಅವ್ರದ್ದು ಸಾರ್ವಜನಿಕ ಇದ್ರಲ್ಲಿ. ನನ್ನೊಂದು ವಠಾರ ನಾಟಕಕ್ಕೆ ಕರೆದ್ರು. ಅದರಲ್ಲಿ ನಾನೊಂದು 8 ವರ್ಷದ ಮಗುವಿನ ಪಾರ್ಟ್. ಆಗ ನಾನು B.Ed ಮಾಡ್ತಾ ಇದ್ದೆ. ತುಳು ನಾಟಕಕ್ಕೆ ಬಂದೇ ಇರ್ಲಿಲ್ಲ ನಾನು. ಅಂದ್ರೆ 8 ವರ್ಷದ ಮಗುವಿನ ಪಾತ್ರ. ಅದರಲ್ಲಿ ಒಂಥರ ಅಪ್ಪ ಕುಡುಕ, ಜೀವ ಚಿಕ್ಕದಾಗಿದೆ ಅಂತ ಹಾಗೆ ಕೊಡ್ತಾರೆ. ಅಂದ್ರೆ ಜೀವ ಸಣ್ಣದಲ್ವಾ, ಹಾಗಾಗ್ಲಿಕ್ಕೆ ಹೋಗಿ ಆತರ ಒಂದು ಏನಾದ್ರು ನಾಟಕ ಆಗಿ ಬಂದು ಆದ್ಮೇಲೆ ಮಗು ಚಂದ ತುಂಬಾ. ಅದು ಏನಂತ ಹೇಳಿದ್ರೆ ನಮ್ದು ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಯ್ತು ಕೊರೋನಾ ಟೈಮ್ ಅಲ್ಲಿ, ಗೇರ್ ಬೀಜದ್ದು. ನೀವು ನೋಡಿರ್ಬೋದು. ಗೋಯ ಬೀಜ ಸುಡುದು ಹ್ಯಾಂಗ ಅಂದೇಳಿ ಹೇಳಿಕೊಡ್ತೆ ಕಾಣಿ ಅಂದೇಳಿ ಅದೊಂದು ವಿಡಿಯೋ ಮಾಡಿದ್ದೆ. ತುಂಬಾ ವೈರಲ್ ಆಗಿದೆ, ಮಿಲಿಯನ್ ಗಟ್ಲೆ ವ್ಯೂಸ್ ಆಯ್ತು ಅದು. ಸೊ ಆ ವಿಡಿಯೋ ಮಾಡಿದಾಗ ಏನಂತ ಹೇಳಿದಾರೆ ಅಂತ ಹೇಳಿದ್ರೆ, ದೊಡ್ಡ ಹುಡುಗಿ ಅಲ್ಲ ಇದು, ಯಾಕಂದ್ರೆ ನಾನೊಂದು ಸಣ್ಣ ಬರ್ಮುಡ ಹಾಕೊಂಡು ವಿಡಿಯೋ ಮಾಡಿರೋದು. ಅದನ್ನ ನೋಡಿದವರೆಲ್ಲ ಸಣ್ಣ ಮಗುವೇ ಮಾತಾಡಿದೆ ಇದು, ಅಂದ್ರೆ ನನ್ನದು ಫೋನಲ್ಲಿ ವಾಯ್ಸ್ ಮಾತಾಡುವಾಗ ಸಣ್ಣ ಮಕ್ಕಳು ಮಾತಾಡಿದಾಗೆ ವಾಯ್ಸ್, ಹಾಗಾಗಿ ಮಗುವೇ ಮಾತಾಡಿದೆ ಅಂತ ಎಣಿಸಿದ್ದಾರೆ. ಇಲ್ಲಿ ಆಕ್ಟಿಂಗ್ ನೋಡಿ ಯಾವುದೋ ಒಂದು 9ನೇ ಕ್ಲಾಸ್ ಹುಡುಗಿಯೋ 8ನೇ ಕ್ಲಾಸ್ ಹುಡುಗಿಯೋ ಅಂತ ಎಣಿಸ್ಕೊಂಡು ಬಂದು ಮಗು ಚಂದ ಮಾಡಿದೆ. ಅಂದ್ರೆ ಲಾಸ್ಟಿಗೆ ತುಂಬಾ ಫೀಲಿಂಗ್ ಅದು. ಹತ್ತುಕೊಂಡೆಲ್ಲ ಹೋಗಿದಾರಂತೆ. ನಂಗೆ ಗೊತ್ತಿಲ್ಲ, ಎಲ್ಲ ಬಂದು ಹೇಳ್ತಾ ಇದ್ರು. ನನ್ನ ಅಪ್ಪ ಕೂಡ ಬಂದಿದ್ರು ಅವತ್ತು ನೋಡಿ, ತುಂಬಾ ಹತ್ತಿದ್ರು ಅವ್ರು ನೋಡಿ, ಆಕ್ಟಿಂಗ್ ನೋಡಿ. ಅದೊಂಥರ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಅಂದ್ರೆ ಎಲ್ಲರೂ ಅಳಿಸಿದೆ ಅಂತ. ಅಂದ್ರೆ ನಮ್ಮ ವಯಸ್ಸಿನ ತಕ್ಕಂತಿರುವಂತಹ ಪಾತ್ರಗಳನ್ನು ಮಾಡ್ಬೋದು. ವಯಸ್ಸಿಗೆ ಸಣ್ಣದಾದ್ರೆ ತುಂಬಾನೇ ಕಷ್ಟ ಹೇಳ್ಬೋದು. ಅದು ವಾಯ್ಸ್ ಆಗಿರ್ಬೋದು. ಅಂದ್ರೆ ವಯಸ್ಸಿಗೆ ಸಣ್ಣದು ಹೌದು, ವಯಸ್ಸಿನ ಮೀರಿದ ಪಾತ್ರ. ಅಂದ್ರೆ ಈಗ ನನ್ನ ಏಜ್ ಇದು ಆದ್ರೆ ನಾನೀಗ ಒಂದು ಮಾಡ್ಬೋದು ಅಂತ. ನನ್ನ ವಯಸ್ಸಿಗೆ ಮೀರಿದ ಅಂತೇಳಿ 80-90 ವರ್ಷದ ಅಜ್ಜಿಯ ಪಾತ್ರ ಎಲ್ಲ ಅದು ಮಾಡಿದ್ದೇನೆ ನಾನು. ಸೊ ಅದು ಕೂಡ ಮಾಡಿ ಎಲ್ಲರ ಮನಸ್ಸಿಗೆ ಗೆದ್ದಿದ್ದೇನೆ ಅಂತಾನೆ ಹೇಳ್ಬೋದು. ತುಂಬಾ ಜನ ಹೇಳಿದ್ದಾರೆ. ಅಂದ್ರೆ ರೀಸೆಂಟ್ ಆಗಿ ನಾನು ಒಂದು ನಾಟಕ ಮಾಡಿದೆ ತುಳುವಿದು, ಏರವುಲ್ಲೇರಿ ಇಲ್ಲಡ್ ಅಂತ. ಆ ನಾಟಕದಲ್ಲಿ ಅಲ್ಲ ನಾಟಕ ಅದು ಅಜ್ಜಿಯ ರೋಲ್. ಅದ್ರಲ್ಲಿ ಅಂತೇಳಿ ಕಿವಿ ಕೇಳುದಿಲ್ಲ ನನಗೆ, ಆಗ ಕಾಮಿಡಿ ರೋಲ್. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನನ್ನ ಅಮ್ಮನ ಸ್ಕೂಲಲ್ಲೇ ಆಗಿರೋದು ಅದು. ಎಲ್ಲರೂ ಏನ್ ಎಣಿಸಿದೆ ಅಂದ್ರೆ ಅಜ್ಜಿಯೇ ಇದು, ನನ್ನ ಪ್ರಾಯ ಇರ್ಬೋದಲ್ವಾ, ಆ ಪೊಂಜೋ ಗುಂಜಿ ಎನ್ನೇ ಜುಪ್ಪತ ಅಂತ ಹೇಳಿದ್ದಾರೆ ಎಲ್ಲರೂ ಕೂಡ. ಅಂತ ಹೇಳಿದ್ರೆ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ನಂಗೆ ಏನ್ ಹೇಳ್ತಾರೆ ಬಂದ್ಬಿಡ್ತದೆ ಅದು ಪಾತ್ರದಲ್ಲಿ. ನಡೆಯುವ ಸ್ಟೈಲ್ ಯಾವುದೇ ಆಗಿರ್ಲಿ ಪಾತ್ರವನ್ನು ನಂಗೆ ಅದು ತುಂಬಾ ಇಷ್ಟ. ಆಕ್ಟಿಂಗ್ ಅಂತ ಹೇಳಿದ್ರೆ ಅದೊಂದು ಶಕ್ತಿ ಅಂತಾನೆ ನಾನು ಇಷ್ಟರವರೆಗೂ ಕೂಡ ನಾನು ಆರಾಧಿಸ್ಕೊಂಡು ಬಂದಿದ್ದು. ಸೊ ಅದೇ ನಂಗೆ ಅಂದ್ರೆ ಒಂದು ಕಲೆಯನ್ನ ಆರಾಧಿಸಿ ಪ್ರೀತಿಸುವವರಂತ ಹೇಳ್ಬಹುದು. ನೀವು ಇಷ್ಟೆಲ್ಲ ನಾಟಕ ಮಾಡಿದ್ರಿ ಅಂತ ಹೇಳಿದ್ರಿ. ಯಾವ ನಾಟಕ ತುಂಬಾನೇ ಇಷ್ಟ ಅಂದ್ರೆ ಮನಸ್ಸಿಗೆ ಮುಟ್ಟಿದೆ, ಮತ್ತೆ ಯಾವ ಪಾತ್ರ ಅಂತ ಹೇಳ್ಬೋದಾ? ನನಗೆ ಎಲ್ಲವೂ ಇಷ್ಟನೇ, ಮಾಡಿದ ಎಲ್ಲ ಪಾತ್ರಗಳು ಕೂಡ ತುಂಬಾ ಇಷ್ಟ ಆಗಿದೆ. ಈಗ ರೀಸೆಂಟ್ ಆಗಿ ಮಾಡಿದ ಅಜ್ಜಿ ಪಾತ್ರ ಕೂಡ, ಎಲ್ಲ ಪಾತ್ರ ನಾನು ಯಾವ್ದನ್ನು ಕೂಡ ಮಾಡಿಲ್ಲ. ಅಂತ ಹೇಳಿದ್ರೆ
ಡಿಫ್ರೆಂಟ್ ಆಗಿರ್ಬೇಕು, ಮಾಡಿದನ್ನೇ ಮಾಡುವುದಕ್ಕಿಂತ. ಈಗ ನಾವು ಸೀರಿಯಲ್ ಎಲ್ಲ ನೋಡ್ತೇವೆ, ಅದೇ ರೋಲ್ ಇರ್ತದೆ, ಹಾಗೆ ಹೋಗ್ತಾ ಇರ್ತದೆ. ಬಟ್ ನಾಟಕದಲ್ಲಾದ್ರೆ ಬೇರೆ ಬೇರೆ ಪಾತ್ರಗಳು, ಎಲ್ಲ ರೀತಿಯ ಒಂದು ಪಾತ್ರವನ್ನು ಮಾಡಬೇಕು ಅಂತ ನನ್ನೊಂದು ಆಸೆ. ಓಕೆ, ಇನ್ನು ಯಾವ್ದಾದ್ರು ಮಾಡ್ಲಿಕ್ಕೆ ಬಾಕಿ ಇದೆಯಾ? ಸಾಧಾರಣ ಎಲ್ಲದೂ ಆಗಿದೆ ಏನು ನನಗೆ ಗೊತ್ತಿಲ್ಲ. ಇಲ್ಲ, ಒಂದು ಕೆಲವೊಮ್ಮೆ ನಾಟಕದಲ್ಲಿ ಮಾಡಿರೋದನ್ನ ಫಿಲ್ಮ್ ಅಲ್ಲಿ ಮಾಡಿಬಿಡ್ತೇವೆ, ಮಾಡದಿರುವಂತದನ್ನ. ಹಾಗಾಗಿ ಎರಡು ಕೂಡ ಎಲ್ಲದು ಮಾಡಿರ್ಬೋದು, ಹುಚ್ಚಿ ಅದು ಇದೆಲ್ಲದು ಕೂಡ. ಓಕೆ, ಒಂದು ಇಲ್ಲಿ ಬಂದವರೊಬ್ರು ವ್ಯಕ್ತಿ ಹೇಳಿದ್ರು ನಂಗೆ ಪಾತ್ರ ಮಾಡ್ಬೇಕು, ಒಂದು ಸ್ವಲ್ಪ ಯುನಿಕ್ ಆಗಿ ಮಾಡ್ಬೇಕಂದ್ರೆ ಹುಚ್ಚಿ ಪಾತ್ರ ಸಿಗ್ಬೇಕು ಅಂತ. ಯಾಕಂದ್ರೆ ಅದು ತುಂಬಾನೇ ಇನ್ವಾಲ್ವ್ಮೆಂಟ್ ಬೇಕು ಅಂತ. ಓಕೆ, ನೀವು ಆ ಒಂದು ಹುಚ್ಚಿ ಪಾತ್ರ ಮಾಡಿದ್ದೀನಿ ಅಂತ ಹೇಳಿದ್ರಿ. ಅಂದ್ರೆ ಇದು ಫಿಲ್ಮ್ ಅಲ್ಲಿ ಮಾಡಿರೋದು, ಅಂದ್ರೆ ಪ್ರೀತಿಯಿಂದ ಪ್ರೀತಿಸುವಂತ ಒಂದು ಹೊಸ ಮೂವಿ ಇದೆ. ಇದು ಹುಚ್ಚಿ ನಾಟಕ ಅನ್ನುವಂಥದ್ದು B.Ed ಅಲ್ಲಿ ನಾನು ಅಲ್ಲಿ ಸಣ್ಣ ಒಂದು ಪಾತ್ರ ಸ್ಕಿಟ್ಟಿನ ರೂಪದಲ್ಲಿ ಮಾಡಿದ್ದೆ. ಅಂತ ಹೇಳಿದ್ರೆ ಏನು ಗೊತ್ತುಂಟಾ, ನನಗೆ ನಮ್ಮ ರಂಗಭೂಮಿ ತರಬೇತಿಗೆ ಸುರೇಶ್ ಅನಗಳ್ಳಿ ಸರ್ ಅವರು ಫಸ್ಟಿಗೆ ನನಗೆ ಟ್ರೈನ್ ಮಾಡಿರೋದು. ಆಮೇಲೆ ರಂಗಭೂಮಿಯಲ್ಲಿ ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಅದೇ ಥರ ಮಂಜುನಾಥ್ ಬಡಿಗೇರ್ ಸರ್, ತುಂಬ ಜನ ಟ್ರೈನ್ ಮಾಡಿದ್ದಾರೆ. ಒಂದು ಪಾತ್ರದ ಒಳಗೆ ನಾವು ಹೇಗೆ ಹೋಗಬೇಕು ಅನ್ನೋದನ್ನು ನಂಗೆ ಅವ್ರು ಹೇಳಿಕೊಟ್ಟಿದ್ರು. ಸೊ ನೀವು ನನ್ನ ಹತ್ರ ಈಗ ಮಾತಾಡ್ತಿರ್ಬೇಕಾದ್ರೆ ನಾನು ಆ ಪಾತ್ರವಾಗಿ ಇರಬೇಕು, ಅದರಿಂದ ಹೊರಗೆ ಬರಬಾರ್ದು. ನಾನೀಗ ಹೊರಗೆ ಬಂದರೆ ದೀಕ್ಷಾ ಆಗಿಬಿಡ್ತೇನೆ ಅಲ್ವಾ. ಈಗ ನನ್ನ ಪಾತ್ರದಲ್ಲಿ ನಾನೀಗ ಒಂದು ಸಾವಿತ್ರಿ ಅಂತ ಹೆಸರಿದೆ ನನ್ನದು, ಆ ಪಾತ್ರವಾಗಿರ್ಬೇಕು. ನಿಮಗೆ ಆ ಉತ್ತರ ಕೊಡುವಾಗ ನಾನು ಸಾವಿತ್ರಿಯೇ ಆಗಿ ಉತ್ತರ ಕೊಡ್ತೇನೆ ಅಂತಾದರೆ ನಿಮಗೆ ಆ ಪಾತ್ರ ಅಷ್ಟು ಕಷ್ಟ ಆಗೋದಿಲ್ಲ. ಹೊರಗೆ ಬಂದುಬಿಟ್ರೆ ಈಗ ನಾನು ಇನ್ನೊಂದು ತಪ್ಪಾಯಿತು, ಅದು ನಾನು ಹೊರಗೆ ಬಂದೆ, ನಾವು ಅದನ್ನು ಹೊರಗೆ ಬರಲಿಕ್ಕೆ ಬಿಡಬಾರ್ದು. ಆ ಪಾತ್ರ ಎಷ್ಟು ಸಾಧ್ಯ ಆಗುತ್ತೆ ಅದನ್ನು ನಾವು ಅದರೊಳಗೆ ಇಟ್ಕೊಂಡು ಅನುಭವಿಸಬೇಕು. ದುಃಖ ಆಗಲಿ ಖುಷಿ ಆಗಲಿ ಯಾವುದೇ ಆಗಲಿ ಅದನ್ನು ನಾವು ಅಷ್ಟು ಅನುಭವಿಸಿದರೆ ಮಾತ್ರ ಆ ಪಾತ್ರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದು ನಂಗೆ ಗೊತ್ತಿಲ್ಲ, ನಾನು ಸಣ್ಣವಳು ಇನ್ನು ಕೂಡ ಅದರಲ್ಲಿ. ಬಟ್ ನಂಗೆ ಅವ್ರು ಹೇಳಿಕೊಟ್ಟದನ್ನು ಚಾಚು ತಪ್ಪದೆ ಮಾಡ್ತಾ ಇದ್ದೀನಿ. ಇನ್ವಾಲ್ವ್ಮೆಂಟ್ ಅನ್ನೋದು ಬೇಕೇ ಬೇಕಾಗುತ್ತೆ. ನಮ್ಮ ಎದುರಲ್ಲಿರುವಂತ ಕ್ಯಾರೆಕ್ಟರ್, ಈಗ ಅವರು ಡೈಲಾಗ್ ಅನ್ನು ತಪ್ಪಿ ಹೋಗ್ಬೋದು, ಕೆಲವೊಮ್ಮೆ ರಂಗಭೂಮಿಯಲ್ಲಿ ಈ ತರ ಆಗತ್ತೆ ನಮಗೆ ನಾಟಕ ಮಾಡುವಾಗ. ಸೊ ಅವ್ರು ತಪ್ಪಿ ಹೋಗ್ಬೋದು, ಬಟ್ ಅದನ್ನ ನಾವು ತಕೊಂಡೋಗ್ಬೇಕು. ನಮ್ಮ ಸ್ಟೇಜ್ ಅಲ್ಲಿ ಆ ವ್ಯಕ್ತಿಯನ್ನು ಸೋಲಿಕ್ಕೆ ಬಿಡಬಾರ್ದು. ಆ ವ್ಯಕ್ತಿ ಸೋತಿತ್ತು ಅಂತ ಹೇಳಿದ್ರೆ ಆ ಪಾತ್ರ ಸೋಲ್ತದೆ. ಆ ಪಾತ್ರವನ್ನು ಯಾವತ್ತು ನಾವು ಸೋಲಿಕ್ಕೆ ಬಿಡಬಾರ್ದು, ನಾವು ಅದನ್ನು ತಕೊಂಡು ಹೋಗ್ಬೇಕು. ಅಂದ್ರೆ ಪ್ಯಾನಿಕ್ ಆಗ್ಬಾರ್ದು. ಈಗ ತಪ್ಪಿ ಹೋಯ್ತು, ರಿಹರ್ಸಲ್ ಎಲ್ಲಾದ್ರೂ ಓಕೆ, ತಪ್ಪಿ ಹೋದ್ರೆ ತಪ್ಪಿ ಹೋಯ್ತು ಮಾರೆ ಅಂತ ಹೇಳಿ ಇದ್ ಮಾಡ್ಬೋದು. ಬಟ್ ಆಗ್ತಾ ಇರುವಾಗ ನಾವು ಹಾಗೆ ಮಾಡಿದ್ರೆ ಜನರ ಕಣ್ಣಿಗೆ ನಾವು ಇದಾಗ್ತದೆ. ಅವನಿಗೊಂದು ಆಕ್ಟಿಂಗ್ ಬರುದಿಲ್ಲ, ಅವಳಿಗೊಂದು ಆಕ್ಟಿಂಗ್ ಬರುದಿಲ್ಲ, ಅವಳಿಗಿನ ಚಂದ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ನಮ್ಗೆ ಈಗ ದ್ವೇಷ ಇರ್ಬೋದು, ನಾನು ನೀವೀಗ ಒಟ್ಟಿಗೆ ಅಭಿನಯ ಮಾಡ್ತಾ ಇದ್ದೇವೆ ಅಂತ ಎಣಿಸಿ, ಅಭಿನಯ ಮಾಡ್ತಾ ಇರುವಾಗ ನನ್ನದೇನಾದ್ರೂ ಒಂದು ತಪ್ಪಿ ಹೋಯ್ತು, ಇವಳು ನಾನು ಕಳಿಸಿ ಕೊಡ್ತೇನೆ ಮಗ ಮಾಡಿ, ಇವಳು ತಪ್ಪಿ ಹೋಗ್ಲಿ, ಇವಳು ಹೇಳೋರಿಗೆ ನಾನು ಸುಮ್ಮನೆ ಇರ್ತೇನೆ ಅಂತೇಳಿ ಹೀಗೆ ಮಾಡಿದ್ರೆ ನಮ್ಮದು ನಾಟಕವೇ ಬಿದ್ದು ಹೋಗುತ್ತೆ ಅಲ್ವಾ. ಅದೇ ನಾವು ಹೇಳ್ಕೊಂಡು ಅವ್ರು ತಪ್ಪಿ ಹೋಯ್ತಾ, ನಾವು ನೆಕ್ಸ್ಟ್ ಎಲ್ಲ ಹೇಳ್ಕೊಂಡು ಹೋಗುವ, ಎಬ್ಬಿಸುವಳು ಅಂತ ಹೇಳಿದ್ರೆ ನಾಟಕ ಗೆಲ್ತದೆ. ಅದು ನಮ್ಮ ಪಾತ್ರ ಸೋತರು ನಾಟಕ ಗೆಲ್ಬೇಕು ಯಾವತ್ತೂ ಕೂಡ. ದ್ವೇಷ ಇದ್ರೆ ಎಲ್ಲ ಹೊರಗೆ ನಾಟಕ. ಈಗ ನನ್ನ ತಾಯಿ ಪಾತ್ರವಾ, ನನ್ನ ಮಗುವನ್ನ ನನ್ನ ಪಾತ್ರಕ್ಕೆ ಕಂಡ್ರೆ ಆಗುದಿಲ್ಲ ಅವಳನ್ನು ನಿಜ ಜೀವನದಲ್ಲಿ, ಅವಳೊಟ್ಟಿಗೆ ಜಗಳವೇ ಮಾಡುದು. ಬಟ್ ಅವಳು ರಂಗಭೂಮಿ ನಾಟಕ ವೇದಿಕೆಗೆ ಬಂದ ಮೇಲೆ ಅವಳು ನನ್ನ ಮಗಳೇ. ಆ ರೀತಿ ನಾವು ಅದನ್ನ ಇದು ಮಾಡ್ಬೇಕು, ಇನ್ವಾಲ್ವ್ಮೆಂಟ್. ಓಕೆ, ಅಂದ್ರೆ ಅಷ್ಟು ಡೆಡಿಕೇಶನ್ ಕೊಡ್ತೀರಂತ. ನೀವು ಎಷ್ಟು ಡೆಡಿಕೇಶನ್ ಕೊಡ್ತೀರಂದ್ರೆ ನಿಮ್ಮ ಒಂದು ವೃತ್ತಿ ಅಂದ್ರೆ ಕೆಲವರಿಗೆ ಗೊತ್ತಿರೋದಿಲ್ಲ ನೀವು ಏನ್ ಮಾಡ್ತೀರಾ ಅಂತ. ಎಲ್ಲರೂ ನಿಮ್ಮನ್ನು ವಿಡಿಯೋದಲ್ಲಿ ನೋಡಿರ್ತಾರೆ. ಆದ್ರೆ ದೀಕ್ಷಾ ಎಸ್ ಬ್ರಹ್ಮಾವರ ಅವರು ಒಂದು ಶಿಕ್ಷಕಿ ಅಂತ ಗೊತ್ತಾಗಿದೆ ಎಲ್ರಿಗೂ. ಅದ್ರ ಜೊತೆಗೆ ನೀವು ಏನೆಲ್ಲ ಎಜುಕೇಶನ್ ಮಾಡಿದೆ ಅದನ್ನು ಕೂಡ ನಮ್ಮ ಜೊತೆ ಹೇಳಿಕೊಟ್ರಿ. ನಾನೆಂದು ಹೇಳಿದ್ರೆ ಎಜುಕೇಶನ್ ಹೇಳಿದೆ, ನಾನು CBZ ತಗೊಂಡಿದ್ದು ಡಿಗ್ರಿಯಲ್ಲಿ ಫಸ್ಟ್ PU. ಅದೆಲ್ಲ ಹೇಳಬೇಕಾ? ಹೇಳಿ. ಪ್ರೈಮರಿ ಎಜುಕೇಷನ್ ನಾನು ಮ್ಯಾಂಗ್ಳೂರಲ್ಲಿ ಮಾಡಿದ್ದು. ಆಮೇಲೆ ನಿರ್ಮಲ ಶಾಲೆಯಲ್ಲಿ, ಅಂದರೆ ಅಮ್ಮನಿಗೆ ಟ್ರಾನ್ಸ್ಫರ್ ಆಯಿತು ಆ ಟೈಮಲ್ಲಿ ಸ್ವಲ್ಪ ಒಂದು 2 ವರ್ಷ ನಾನು ಇಲ್ಲಿ ನಿರ್ಮಲ ಶಾಲೆಯಲ್ಲಿ ಸ್ವಲ್ಪ ಎಜುಕೇಷನ್ ಮಾಡಿದೆ. 2 ವರ್ಷ, 3 ಮತ್ತು 4ನೇ ಕ್ಲಾಸ್, ಮತ್ತು 5, 6, 7 ವಾಪಸ್ ನಾನು ಅಮ್ಮನ ಸ್ಕೂಲಿಗೆ ಹೋಗಿದ್ದು. ನನ್ನ ಅಮ್ಮ ಏನಂತ ಹೇಳಿದರೆ ಕನ್ನಡ ಮೀಡಿಯಂ ಶಾಲೆ ಟೀಚರ್ ಅವರು. ಹಾಗಾಗಿ ನನ್ನ ಮಕ್ಕಳು ಕೂಡ ಕನ್ನಡ ಮೀಡಿಯಮಲ್ಲೇ ಕಲಿಬೇಕಂತ ಹೋರಾಟ ಮಾಡಿದವಳು. ಅಂದರೆ ಅವರಷ್ಟು ದೊಡ್ಡ ಹೋರಾಟಗಾರ್ತಿ ಅಂತ ಹೇಳ್ಬೋದು. ಈಗ ನಾನು ಏನು ಮಾತಾಡ್ತಿದ್ದೇನೆ, ಈ ಸೃಜನಾತ್ಮಕತೆ ಏನೆಲ್ಲ ಇದೆ, ಸ್ಪಷ್ಟತೆ ಇವೆಲ್ಲವನ್ನು ನನಗೆ ಕಲಿಸಿಕೊಟ್ಟಿದ್ದು ನನ್ನ ಅಮ್ಮನೇ. ಯಾಕಂತ ಹೇಳಿದ್ರೆ ಕನ್ನಡ ಮೀಡಿಯಂ ಅಲ್ಲಿ ಕಲ್ತಿದ್ರಿಂದಾಗಿ ನಾನು ಇಷ್ಟು ಮಾತಾಡ್ತೇನೆ ಅಂತ ಹೇಳ್ಬೋದು, ನಂಗೆ ಗೊತ್ತಿಲ್ಲ. ಬಟ್ ಅವರು ಒಂದು ಎಲ್ಲ ಇಡೀ ಮನೆಯವರನ್ನ ಎದುರು ಹಾಕೊಂಡು ನನ್ನ ಮಗು ಕನ್ನಡ ಮೀಡಿಯಂ ಅಲ್ಲೇ ಕಲಿಬೇಕು ಅಂತ ತುಂಬಾ ಹೋರಾಟ ಮಾಡಿದ್ದಾರೆ. ಆಗಲೇ ಇಂಗ್ಲಿಷ್ ಮೀಡಿಯಂ ಅಲ್ವಾ, ಇಂಗ್ಲಿಷ್ ಮೀಡಿಯಂಗೆ ಕಲಿಸು, ಈಗ ಗೌರ್ಮೆಂಟ್ ಜಾಬ್ ಆಯ್ತು, ಅವರಿಗೆ ಗೌರ್ಮೆಂಟ್ ಜಾಬ್. ಸೊ ಗೌರ್ಮೆಂಟ್ ಜಾಬ್ ಆಯ್ತು ಅಂತ ಹೇಳಿದ ಕೂಡಲೇ ಇಂಗ್ಲಿಷ್ ಮೀಡಿಯಂಗೆ ಹಾಕ್ತಾರೆ, ಯಾವ ಇದು ಮಾಡುದಿಲ್ಲ. ಅವರು ಅದಕ್ಕೇನ್ ಮಾಡಿದ್ರು, ಕನ್ನಡ ಮೀಡಿಯಂ ಅಲ್ಲೇ ಕಲಿಸಿ ನನ್ನನ್ನ 1ರಿಂದ 10ನೇ ತರಗತಿವರೆಗೆ ನಾನು ಕನ್ನಡ ಮೀಡಿಯಂ ಅಲ್ಲೇ ಕಲ್ತಿದ್ದು. 8, 9, 10 ನಾನು SMS ಹೈಸ್ಕೂಲ್ ಅಲ್ಲಿ ಬ್ರಹ್ಮವರದಲ್ಲಿ ಮಾಡಿದೆ. ಅಮ್ಮನಿಗೆ ಟ್ರಾನ್ಸ್ಫರ್ ಆಯ್ತು ಉಡುಪಿಗೆ ಸಂಸ್ಕೃತ ಕಾಲೇಜಿಗೆ. ಅಲ್ಲಿಗೆ ಟ್ರಾನ್ಸ್ಫರ್ ಆದ ಮೇಲೆ ನಾನು ಅಲ್ಲಿ SMS ಕಾಲೇಜಲ್ಲಿ ನಾನು ಹೈಸ್ಕೂಲನ್ನು ಮುಗಿಸಿ PUC ಅನ್ನು SMS ಅಲ್ಲೇ ಮಾಡಿದ್ದು.
ಆಮೇಲೆ ಡಿಗ್ರಿಯನ್ನು ನಾನು PPC ಅಲ್ಲಿ ಮಾಡಿದೆ. ಅಲ್ಲಿ CBZ ಅನ್ನು ತಗೊಂಡು ಅಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿ MSc ಅನ್ನು ಕೊಣಾಜೆಯಲ್ಲಿ ಮಾಡಿದೆ, ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ. ಅಲ್ಲಿ ಮಾಡಿ B.Ed ಅನ್ನು ನಮ್ಮ ಟೌನ್ ಹಾಲ್ ಹತ್ರ ಇದೆಯಲ್ಲ GCT, ಅಲ್ಲಿ B.Ed ಅನ್ನು 2 ವರ್ಷ ಕಂಪ್ಲೀಟ್ ಮಾಡಿ ಶಿಕ್ಷೆ ಏನು ಟೀಚರ್ ಆಗುವಂತಹ ವೃತ್ತಿಗೆ ಕಾಲಿಟ್ಟಿದ್ದು. ಓಕೆ, ತುಂಬಾನೇ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಮಾತನಾಡಲಿಕ್ಕೆ. ಇನ್ನಷ್ಟು ವಿಚಾರಗಳಿವೆ ಮಾತನಾಡಲಿಕ್ಕೆ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಅವರ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇವರ ಜೊತೆ ಇನ್ನಷ್ಟು ಮಾತನಾಡೋಣ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆಗಿರುವರು ದೀಕ್ಷಾ S ಬ್ರಹ್ಮಾವರ. ಇವರು ಶಿಕ್ಷಕಿಯಾಗಿತ್ತುಕೊಂಡು ರಂಗಭೂಮಿ ಕಲಾವಿದೆಯಾಗಿ ಯಾವ ರೀತಿ ಅವರ ಹವ್ಯಾಸಗಳು ಮತ್ತು ವೃತ್ತಿಪರ ಒಂದು ಜೀವನದ ಒಂದು ಪರಿಣಾಮಗಳು ಯಾವ ರೀತಿ ಸಾಗ್ತಾ ಇದೆ ಅನ್ನೋದನ್ನು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಮತ್ತೊಮ್ಮೆ ಸ್ವಾಗತ. ಅಮ್ಮನ ಬಗ್ಗೆ ಹೇಳಿದ್ರಿ, ಕನ್ನಡ ಪರ ಹೋರಾಟ ಮಾಡಿ ಕನ್ನಡ ಮೀಡಿಯಂಗೆ ಹಾಕಿ ಇಷ್ಟೊಂದು ಅದ್ಭುತವಾಗಿ ಮಾತನಾಡಲಿಕ್ಕೆ ನಾನು ಕಲಿತೆ ಅಂತ. ಇನ್ನೊಂದು ವಿಚಾರ ಬರಬೇಕಾದ್ರೆ, ಈಗ ಒಂದು ಆ್ಯಸ್ ಅ ಟೀಚರ್ ಆಗಿ ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ ನಿಮ್ಮನ್ನು. ಈಗಲೆಲ್ಲ ಎಲ್ಲರೂ ಏನಂದರೆ 100ರಲ್ಲಿ 100 ಮಾರ್ಕ್, ಮಗು ಮಾರ್ಕೆ ತೆಗಿಬೇಕು, ಬೇರೆ ಯಾವುದಕ್ಕೂ ಹೋಗಲೇಬಾರ್ದು ಅಂತ. ನೀವೇನು ಹೇಳ್ತೀರಾ? ಹಾಗೆ ಇರಬೇಕಾ ಬೇಡವಾ? ಕೆಲವು ಮಕ್ಕಳು ಏನಿರ್ತಾರಂದರೆ ಈಗ ಕ್ರಿಕೆಟಲ್ಲಿ ಹುಷಾರು, ಕಬಡ್ಡಿಯಲ್ಲಿ ಹುಷಾರು, ಆ ರೀತಿ ಇರ್ತಾರೆ ಅಂದರೆ ಎಜುಕೇಷನಲ್ಲಿ ಸ್ವಲ್ಪ ಹಿಂದೆ. ಅಂಥವರಿಗೆ ನೀವೆಲ್ಲ ಏನು ಹೇಳ್ತೀರಾ? ಈಗ ಅಂಕದ ಹಿಂದೆ ನಾನು ಹೋಗಿದ್ರೆ ನಾನು ಇಲ್ಲಿ ಕೂತ್ಕೊಳ್ತಿರ್ಲಿಲ್ವೇನು ಡೌಟ್ ನನಗೆ. ಯಾವುದೋ ಒಂದು ಡಾಕ್ಟರ್ ಇಂಜಿನಿಯರ್ ಆಗಿ ನಾನು ಅಲ್ಲೇ ಹೋಗ್ತಾ ಇದ್ದೆ. ನನ್ನ ಅಂಕದ ಹಿಂದೆ ಓದಲಿಕ್ಕೆ ನನ್ನ ಮನೇಲಿ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಯಾರು ಕೂಡ ಒತ್ತಾಯ ಮಾಡಿರಲಿಲ್ಲ. ಏನು ಮಾಡಿದ್ರು ಅಂತ ಹೇಳಿದರೆ, ನನ್ನಲ್ಲಿ ಏನು ಆಸಕ್ತಿ ಇದೆ ಅದನ್ನು ಹುರಿದುಂಬಿಸಿದ್ರು ಅವರು. ನಾನು ಈಗಿನ ಮಕ್ಕಳಿಗೆ ಅದನ್ನೇ ಹೇಳ್ತೇನೆ ನಾನು. ತಂದೆ ತಾಯಿಯವರು ಏನು ಮಾಡ್ತಾರೆ ಅಂತ ಹೇಳಿದರೆ, 99 ಬಂದರೂ ಕೂಡ ಆ 1 ಮಾರ್ಕ್ ಎಲ್ಲಿ ಹೋಯ್ತು ಅಂತ ಹೇಳ್ತಾರೆ. ನಿಜವಾಗಿ ಅದು ತಪ್ಪು. ನಮ್ಮ ಮಗು 99 ತೆಗೆದಿದೆ, ಇರಲಿ, ಪರವಾಗಿಲ್ಲ, ಮುಂದೆ ತೆಗಿಬಹುದು. ಅದನ್ನು ಒತ್ತಡವನ್ನು ಯಾವತ್ತೂ ಕೂಡ ಹಾಕಬಾರ್ದು ಮಕ್ಕಳ ಮೇಲೆ. ಅಂಕದ ಹಿಂದೆ ಓಡಲಿಕ್ಕೆ ಬಿಡಲೇಬಾರ್ದು, ಆಯಿತಾ? ನನ್ನ ಮಕ್ಕಳಿಗೂ ಕೂಡ ಅದನ್ನೇ ಹೇಳುದು. ಈಗ ಮಕ್ಕಳು ಪೇಪರ್ ಕರೆಕ್ಷನ್ ಮಾಡಿ ಕೊಟ್ಟಾಗ ಏನು ಮಾಡ್ತಾರೆ ಅಂತ ಹೇಳಿದರೆ, ಮಿಸ್ ಇಲ್ಲಿ 1 ಮಾರ್ಕ್ ಕೊಡ್ಲಿಕ್ಕಿದೆ, ಇಲ್ಲೊಂದಿದೆ, ಇಲ್ಲ ಅರ್ಧ ಮಾರ್ಕ್ ನೀವು ಕೊಟ್ಟಿದ್ದೀರಿ, ಯಾಕೆ ತೆಗ್ದ್ರಿ? ಕ್ವಶನ್ ಕೇಳ್ತೇವೆ ಬಂದುಕೊಂಡು. ನಾನು ಅವರಿಗೆ ನೋಡ್ ಮಗ, ಈ ತರ ನೀವು ಕರೆಕ್ಟ್ ಆಗಿ ಬರ್ದಿದ್ರೆ ಮಾತ್ರ ಫುಲ್ ಮಾರ್ಕ್ ಕೊಡ್ಬೋದು ಅಂತ ಹೇಳಿದ್ರೆ ಅವ್ರು ಕೇಳುದಿಲ್ಲ. ಸೊ ಏನ್ ಮಾಡ್ತಾರೆ, ಪದೇ ಪದೇ ಅದನ್ನೇ ಕೇಳುವಂಥದ್ದು ಅಂತ ಹೇಳಿದ್ರೆ ಅವರಿಗೇನು ಮನೆಯಲ್ಲಿ ಒತ್ತಡ. ಮನೆಯಲ್ಲಿ ಪ್ರೋಗ್ರೆಸ್ ರಿಪೋರ್ಟಿಗೆ ಸೈನ್ ಹಾಕುವಾಗ ಕೇಳ್ತಾರೆ, ಎಷ್ಟೆಲ್ಲಿ ಹೋಯ್ತು, ಇದೆಲ್ಲಿ ಹೋಯ್ತು, ಅದಕ್ಕೆ ಈಗ ಗ್ರೇಡ್ ಸಿಸ್ಟಮ್ ಬಂದಿರೋದು. ಎಷ್ಟೇ ಬಂದ್ರು ಕೂಡ A+A ಆ ತರ ಇರುವಂತದ್ದು. ಆದ್ರೂ ಕೂಡ ಇವರಿಗೇನು ಒಂಥರ ಪೇಪರ್ ಇವರಿಗೆ ಕೊಡದಲ್ವಾ, ಇವ್ರು ಕೇಳುವಂಥದ್ದು. ನಾನು ಹೇಳುದು, ಯಾವತ್ತೂ ಕೂಡ ಅಂಕದ ಹಿಂದೆ ಓಡಬೇಡಿ. ನಿಮ್ಮ ಪ್ರತಿಭೆ ಏನಿದೆ ಅದನ್ನೇ ಹೆಚ್ಚಿದ್ ಮಾಡ್ಕೊಳ್ಳಿ. ಅಂಕ ಇರ್ಲಿ ಒಂದು ಬದಿಗೆ. ಈಗ ನಮ್ಗೆ ಯಾವ್ದು SLC ಮಾರ್ಕ್ಸ್ ಕಾರ್ಡ್ ಬೇಕೀಗ, PUC ಮಾರ್ಕ್ಸ್ ಕಾರ್ಡ್ ಬೇಕು, ಹೌದು. ಯಾಕೆ? ಒಂದು ಲೈಸೆನ್ಸ್ ಮಾಡ್ಲಿಕ್ಕೆ ಇರ್ಬೋದು, ಆಧಾರ್ ಕಾರ್ಡ್ಗೆ ತೋರಿಸ್ಲಿಕ್ಕೆ ಇರ್ಬೋದು, ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇರ್ಬೋದು, ಆಗೆಲ್ಲ ಬೇಕಾಗುತ್ತೆ ನಮ್ಗೆ. ಅದನ್ನೇ ನಾವೇನ್ ಮಾಡ್ಕೊಳ್ಬೋದು. ಈಗ ನಾವೀಗ ಜಾಬಿಗೆ ಹೋಗ್ಬೇಕಾದ್ರೆ ನಮ್ಗೆ SLC ಮಾರ್ಕ್ಸ್ ಕಾರ್ಡ್ ಅನ್ನು ಇಟ್ಕೊಂಡು ನಮ್ಗೆ ಸೆಲೆಕ್ಷನ್ ಮಾಡ್ಲಿಲ್ಲ ಅಲ್ಲಿ ಇಂಟರ್ವ್ಯೂಗೆ. ನಮ್ಮ ಮಾತು, ನಾವು ಹೇಗೆ ಪಾಠ ಮಾಡ್ತೀವಿ ಅದನ್ನು ನೋಡ್ತಾರೆ ಅಲ್ವಾ. ನಮ್ಗೆ ಆ ಮಾರ್ಕ್ ಬೇಕು, ಒಂದು ಬದಿಯಲ್ಲಿ ಇರಲಿ. ಅದರ ಹೊರತು ನಾವು ಹೊರಗೆ ಬರಬೇಕು. ಅದನ್ನು ಬಿಟ್ಟು ನಾವು ಹೊರಗೆ ಬಂದ್ರೆ ಮಾತ್ರ ನಾವು ಸಕ್ಸಸ್ ಆಗ್ಬೋದು ಜೀವನದಲ್ಲಿ ಅಂತ ನನ್ನ ಅಭಿಪ್ರಾಯ. ನಂಗೆ ಗೊತ್ತಿಲ್ಲ. ಮತ್ತೆ ನೀವು ಶಿಕ್ಷಕಿ ಆಗಿತ್ತುಕೊಂಡು ಖಾಲಿ ಕೇವಲ ಸೈನ್ಸ್ ವಿಜ್ಞಾನದ ಬಗ್ಗೆ ಪಾಠ ಮಾಡ್ತೀರಾ? ನಿಮ್ಮಲ್ಲಿರುವ ಯಾವ್ದಾದ್ರು ಕಲೆಯನ್ನು ಮಕ್ಕಳಿಗೆ ಕಲಿಸಿಕೊಡ್ತೀರಾ? ನಾನು ಮಕ್ಕಳ ಹತ್ರ ನಾಟಕ ಎಲ್ಲ ಮಾಡಿಸ್ತೇನೆ. ನಾನೇ ಓನ್ ಆಗಿ ಬರೆದು ಮಕ್ಕಳಿಗೆ ಡೈಲಾಗ್ ಎಲ್ಲ ಕೊಟ್ಟು ನಾಟಕ ಮಾಡೋದು. ಮತ್ತೆ ಜನಪದ ಡ್ಯಾನ್ಸ್, ಇದು ಹಾಲಕ್ಕಿ ಡ್ಯಾನ್ಸ್ ಅನ್ನ ಮಕ್ಕಳಿಗೆ. ನಾನು ಜನಪದ ತಂಡದಲ್ಲಿದ್ದೆ, ನಾನು ಸಣ್ಣದ ಇರುವಾಗ. ಅದು ಪ್ರತಿಭಾ ಕಾರಂಜಿ ಆಗ್ತದೆ ನೋಡಿ ಸಂದರ್ಭದಲ್ಲಿ. ಆ ಪ್ರತಿಭಾ ಕಾರಂಜಿ ಟೈಮಲ್ಲಂತೂ ಮಕ್ಕಳಿಗೆ ಎಲ್ಲವನ್ನು, ಈಗ ಏಕಪಾತ್ರ ಅಭಿನಯ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಂದರಲ್ಲಿ ನಂಗೊಂದು ಆಸಕ್ತಿ. ಮಕ್ಕಳಿಗೆ ಬರಬೇಕು, ನಮ್ಮ ಶಾಲೆಗೆ ಹೆಚ್ಚು ಪ್ರೈಸ್ ಬರಬೇಕು ಅಂತ. ಅಂದ್ರೆ ಮಕ್ಕಳನ್ನು ಗುರುತಿಸ್ಬೇಕಲ್ವ. ಹಾಗಾಗಿ ಎಲ್ಲ ಮಕ್ಕಳಿಗೆ ಹೇಳಿಕೊಡುದು, ಅದೆಲ್ಲ ತುಂಬಾ ಖುಷಿ ಆಗ್ತದೆ. ಅದೆಲ್ಲ ಹೇಳಿಕೊಟ್ಟಿದ್ದೇನೆ. ನನ್ನಿಂದ ಏನ್ ಸಾಧ್ಯ ಇದೆಯೋ. ಯಾಕಂದ್ರೆ ನನಗೆ ಟೈಲರಿಂಗ್, ಫ್ಯಾಷನ್ ಡಿಸೈನಿಂಗ್ ಆಗಿದೆ, ಆಮೇಲೆ ಡಾಲ್ ಮೇಕಿಂಗ್, ಟೆರಕೋಟ ಜ್ಯುವೆಲ್ಲರಿ, ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿ, ಪ್ರತಿಯೊಂದನ್ನು ನನ್ನ ಅಮ್ಮ ಕಲಿಸಿದ್ದಾರೆ ನನಗೆ. ಈ ಫ್ರೀ ಟೈಮಲ್ಲಿ ಈಗ 8ನೇ ಕ್ಲಾಸ್ ಆಗಿ ವೆಕೇಶನ್ ಇರುತ್ತಲ್ವ, ಆ ಟೈಮಲ್ಲಿ ಮನೇಲಿ ಕೂತ್ಕೊಳ್ಳಿ ಬಿಡ್ತಿರ್ಲಿಲ್ಲ. ಟೈಲರಿಂಗ್ ಕ್ಲಾಸಿಗೆ ಆಗ್ತಾ ಇದ್ರು, ನೆಕ್ಸ್ಟ್ ವರ್ಷ ಫ್ಯಾಷನ್ ಡಿಸೈನ್ ಕ್ಲಾಸಿಗೆ ಆಗ್ತಾ ಇದ್ರು. ಸುಮ್ಮನೆ ಕೂತ್ಕೊಳ್ಳಿ ಏನಾದ್ರೂ ಮಾಡಂತ. ಹಾಗಾಗಿ ಎಲ್ಲವನ್ನು ಕಲಿತಿದ್ದೇನೆ. ಈಗ ಈ ಬ್ಲೌಸ್ ಕೂಡ ನಾನೇ ಹೊಲಿದು ಬಂದಿರುವಂತ ಬ್ಲೌಸ್ ಅನ್ನು ಕೂಡ. ಅಂದ್ರೆ ಅಷ್ಟು
ನೀನು ಕಲಿಬೇಕಂತ, ಎಲ್ಲ ಗೊತ್ತಿರ್ಬೇಕಂತ, ಅದೇ ಸಕಲ ಕಲಾ ವಲ್ಲಭೆ ಆಗಿರ್ಬೇಕು ಅಂತ ಅವರಿಗೆ ಅದೇ ಆಸೆ. ಹಾಗಾಗಿ ಎಲ್ಲವನ್ನು ಕಲಿಸಿದ್ದಾರೆ. ಆ ವಿದ್ಯೆ ಏನಿದೆ ನನ್ನ ಮಕ್ಕಳಿಗೆ ನಾನು ಕಲಿಸೋದು. ಮಕ್ಕಳು ಕೂಡ ಹಾಗೆ ಇಂಟ್ರೆಸ್ಟ್ ಅಲ್ಲಿ ಕಲಿತಾರೆ. ಕ್ರಾಫ್ಟ್ ಮಾಡೋದು ಅದೆಲ್ಲದು ಕೂಡ ನನ್ನ ಮಕ್ಕಳಿಗೆ ಕಲಿಸ್ತೇನೆ. ಶಿಕ್ಷಕರಲ್ಲಿ ಒಂದು ಇಷ್ಟಪಡುವಂತಹ ಗುಣ ಅಂದ್ರೆ ಮಕ್ಕಳು ನಮ್ಮವರು ಅಲ್ಲದಿದ್ರು ನಮ್ಮ ಮಕ್ಕಳು ಫೀಲ್ ಅಲ್ಲಿ ಪಾಠ ಮಾಡ್ತಿರಲ್ಲ, ಅದು ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ಅದು ಬಿಟ್ಟು ಮಕ್ಕಳಿಗೆ ನೀವು ಒಂದು ಕಲಾವಿದೆಯಾಗಿ, ರಂಗಭೂಮಿ ಕಲಾವಿದೆಯಾಗಿ ನಿಮ್ಮನ್ನು ಪರಿಚಯಿಸಬೇಕಾದ್ರೆ ನೀವು ಯಾವ ರೀತಿ ಬಂದ್ರಿ ಅಂತ ಹೇಳಿದ್ರಿ? ಯಾವುದಾದ್ರು ಕಾಂಪಿಟೇಷನ್ ಸ್ಪರ್ಧೆಗಳಿಗೆ ಹೋಗಿ ದೊಡ್ಡ ವೇದಿಕೆ ಅನ್ನೋದು ಸಿಕ್ಕಿದ್ರೆ ಯಾವ ವೇದಿಕೆ ಸಿಕ್ಕಿದೆ ಅದರ ಬಗ್ಗೆ? B.Ed ಇದು ಸಣ್ಣದ್ರಿಂದಲೂ ಈ ಛದ್ಮವೇಶ ಅದರಲ್ಲೆಲ್ಲ ಪ್ರೈಸ್ ತಗೊಳ್ತಿದ್ದೆ, ರಾಜ್ಯ ಮಟ್ಟ ಅಲ್ಲಿವರೆಗೆಲ್ಲ ಹೋಗಿದ್ದೇನೆ. ಆಮೇಲೆ B.Ed ಇದರಲ್ಲಿ ಮೋನೋ ಆ್ಯಕ್ಟಿಂಗ್ ಅಲ್ಲಿ ಸ್ಟೇಟ್ ಲೆವೆಲಲ್ಲಿ ಫಸ್ಟ್ ಬಂದಿದ್ದೆ ನಾನು. ಅದಾದ್ರ ಮೇಲೆ ದೊಡ್ಡ ವೇದಿಕೆ ಅಂತ ಹೇಳಿದರೆ ನಮ್ಮದು ಬಲೆ ಬುಲಿಪಾಲೆ, ನಾವು ನಮ್ಮ ಟಿವಿಯಲ್ಲಿ ಮಾಡಿರುವಂಥದ್ದು. ಸೊ ಅದರಲ್ಲಿ ತೃತೀಯ ಬಹುಮಾನ ಬಂದಿದೆ ನಮ್ಮ ತಂಡಕ್ಕೆ, ಕಲಾಶಿಲ್ಪ ಉಡುಪಿ ಅಂತ. ಅದಕ್ಕೆ ಅವಕಾಶ ಕೊಟ್ಟಕ್ಕೆ ನಾನು ಆ ತಂಡಕ್ಕೆ ಚಿರಋಣಿ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಅಲ್ಲಿ ದೇವದಾಸ್ ಕಾಪಿಕಾಡ್ ಆಗಿರ್ಬೋದು, ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಅವರೊಂದು ಮಾತು ಹೇಳಿದರು ನನಗೆ, ಅಂತೇಳಿದರೆ ನೀವು ಪರ್ಸ್ನಾಲಿಟಿ ಬಗ್ಗೆ ಹೇಳಿ ಮನಸ್ಸನ್ನು ಗೆಲ್ತೀರಿ ಅಂತ ಹೇಳಿದರು. ಸೊ ವಿಜಯ್ ಕುಮಾರ್ ಕೊಡಿಯಲ್ ಬೈಲು ಅವರು ಆಗಿರ್ಬೋದು, ದೇವದಾಸ್ ಕಾಪಿಕಾಡ್ ಆಗಿರ್ಬೋದು, ಒಂದು ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟಿದ್ರು ನಮ್ಮ ತಂಡಕ್ಕೆ. ಅದೇ ಥರ ನನಗೆ ಕೂಡ ಹೇಳಿದರು ಅವರು, ಬೇರೆಯವರೆಲ್ಲ ಈಗ ಮಾಡರ್ನ್ ಆಗಿದ್ದುಕೊಂಡೆಲ್ಲ ಆ್ಯಕ್ಟಿಂಗನ್ನು ಮಾಡ್ತಾರೆ, ಸೊ ನೀವು ಯಾವುದೇ ರೀತಿಯ ಮಾಡರ್ನ್ ಇಲ್ಲ ಹಳ್ಳಿತನ ಇದೆ, ಅದಕ್ಕೆ ನೀವು ದಪ್ಪ ಕ್ಯಾಚಿ ಆಗಿರ್ತೀರ ಎಲ್ಲರಿಗೂ. ಯಾವುದೇ ರೀತಿಯ ನಮ್ಮದು ಏನು ಮೇಕಪ್ ಏನಿಲ್ಲದೆ ವಿದೌಟ್ ಗ್ಲಾಮರ್, ಅವ್ರು ಹೇಳಿರುವಂತದ್ದು ವಿದೌಟ್ ಗ್ಲಾಮರ್ ಎಲ್ಲರನ್ನು ನೀವು ಅಟ್ರಾಕ್ಟ್ ಮಾಡ್ತೀರಿ ನಿಮ್ಮ ಆಕ್ಟಿಂಗ್ ಅಲ್ಲಿ ಅಂತ ಹೇಳಿದ್ರು. ಅದೊಂದು ನನಗೆ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು, ಅವರಿಂದಾಗಿ ಸಿಕ್ಕಿರೋದು. ಅಷ್ಟು ದೊಡ್ಡ ಕಲಾವಿದನನ್ನು ಆ ಥರ ಹೇಳಿರೋದು ತುಂಬಾ ಖುಷಿಯಾಗಿತ್ತು. ಮತ್ತೆ ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ ನಾನು, ಈ ದೊಂಬರಾಟದ್ದು. ಸೊ ಅಲ್ಲಿ ಏನು ಅವರು ದೊಂಬರಾಟದವ್ರು ಯಾವ ರೀತಿ ಹಿಂದಿ ಮತ್ತೆ ತುಳುವನ್ನು ಮಿಕ್ಸ್ ಮಾಡಿ ಬೈಯುವಂಥದ್ದು, ಆ ಇದಕ್ಕೆ ಹೇಳಿದ್ದಾರೆ. ಅಲ್ಲಿಂದಲೇ ಕರ್ಕೊಂಡು ಬಂದಿದ್ದೀರಾ ಆ ಹೆಂಗಸನ್ನ ಅಂತ ಕೇಳಿದ್ರು. ಅದು ಸೆಕೆಂಡ್ ಆಗಿ ಮಾಡಿರೋದು ಅವರಿಗೆ. ಆಗ ಅಲ್ಲಿದೆ ಲೇಡಿ ಮಾತಾಡಿದಾರೇನೋ ಅಂತ ಹೇಳಿದ್ರು. ತುಂಬಾ ಖುಷಿಯಾಗಿತ್ತು ಹಂಗ ಅದೊಂದು ಆ ಸ್ಟೇಜಲ್ಲಿ. ಈಗ ರೀಸೆಂಟ್ ಆಗಿ ಹೇಳ್ಬೇಕಂದ್ರೆ ಡೈಜಿ ವರ್ಲ್ಡ್ ಅಲ್ಲಿ ಚೈಂಕ್ ಪೈಂಕ್ ಅಂತ ಕುಂದಾಪುರ ಕನ್ನಡ ಕಾಮಿಡಿ ಶೋ ಮಾಡ್ತಾ ಇದ್ದೇವೆ ನಾವು. ಸೊ ಅದರಲ್ಲೂ ಕೂಡ ಈಗ ಜನರು ಸ್ವಲ್ಪ ಗುರುತಿಸ್ತಾರೆ ನಮ್ಮನ್ನು. ಓಕೆ, ಎಷ್ಟು ಖುಷಿ ಆಗ್ತಾರೆ ನಿಮ್ಮನ್ನ ಜನರು ಬಂದು ಗುರುತಿಸುವಾಗ, ಓ ನೀವು ಬ್ರಹ್ಮವ್ರದ್ದು ನೀವೆಲ್ಲ, ಕುಂದಾಪುರದ ಹುಡುಗಿ ನೀವೆಲ್ಲ ಅಂತ ಕೇಳುವಾಗ ಖುಷಿ ಆಗ್ತದೆ. ಆದ್ರೆ ಇನ್ನು ಗಮ್ಮತ್ತಿನ ವಿಷಯ ಹೇಳ್ಬೇಕಂತ ಹೇಳಿದ್ರೆ, ನಮ್ಮದು ರೀಸೆಂಟ್ ಆಗಿ ಒಂದು ವಿಡಿಯೋ ಮಾಡಿದ್ದೇವೆ ನಾವು, ಹಡ್ಬೆ ಅಂತ. ಆ ಡೂಬೆ ಅಂತ ಒಂದು ಇದಿದೆ ಅಲ್ವಾ ಸಾಂಗ್, ಅದರದ್ದು ಒಂದು ವಿಡಿಯೋ ಮಾಡಿತ್ತು. ಅದು ನಮ್ಮ ದುರದೃಷ್ಟ ಅಂತ ಹೇಳಿದ್ರೆ, ಆ ವಿಡಿಯೋ ಮಾಡಿದವರಿಗೆ ಎಲ್ಲರಿಗೂ ಕೂಡ ಹೆಚ್ಚಿನವರಿಗೆ, ಈಗ ನಾನು ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ರೆ ಅಥವಾ ನಾನು ಅಂಗಡಿಯಲ್ಲಿ ಸಾಮಾನೇನು ತಕೊಳ್ತಾ ಇದ್ದೆ, ಅದೆಲ್ಲ ಬಂದ್ರೆ ನೀವು ಹಡ್ಬಿ ವಿಡಿಯೋ ಮಾಡಿದವ್ರಲ್ಲ, ಈ ಹಡ್ಬಿಗೆ ಪಾಸ್ ಕೊಡ್ತಾರೆ, ಗೊತ್ತಾಯ್ತಾ? ಒಂದ್ಸಲ ನೀವು ಹಡ್ಬೆ ಅನ್ನೋವಾಗ ನಾವು ಹೀಗೆ ನೋಡ್ಬೇಕು ಅವರನ್ನ, ಎಂತಪ್ಪ ಇವ್ರು ನಂಗೆ ಹಡ್ಬೆ ಅಂತ ಬೈತಾ ಇದ್ದಾರ. ಹಡ್ಬೆ ಅಂದ್ರೆ ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲ ಕುಂದಾಪುರ ಕನ್ನಡದಲ್ಲೆಲ್ಲ, ನಾವು ಹೀಗೆ ನೋಡುದು. ಆಮೇಲೆ ಆ ವಿಡಿಯೋ ಮಾಡಿದವರಲ್ಲ, ಹೌದು ಮಾರ್ರೆ ಒಂದ್ ಹೇಳಿದ್ರೆ ಅದನ್ನು ಕಾಮಿಡಿ ಆಗಿ, ಗೊತ್ತಾಯ್ತಾ, ಆ ತರ ಹೇಳ್ತಾರೆ. ಹಾಗಾಗಿ ಗುರುತಿಸೋದು ಖುಷಿ ಆಗತ್ತೆ ನಮ್ಗೆ. ಅಪ್ಪ ಅಮ್ಮ ಎಲ್ಲ ಎದುರಿದ್ರಾಗೆ ನನ್ನ ಅಮ್ಮನಿಗಂತೂ ಭಾವುಕರ ಆಗಿ ಬಿಡ್ತಾರೆ ಅವರು, ಕಣ್ಣಲ್ಲಿ ನೀರೇ ಬರ್ತದೆ ಈಗ ಯಾರಾದ್ರೂ ಹೇಳಿದಾಗ. ಅಂದ್ರೆ ನಾನು ತುಂಬಾ ಪರಿಶ್ರಮ ಪಡ್ತಾ ಇದ್ದೇನೆ ಆಕ್ಟಿಂಗ್ ಇದರಲ್ಲಿ ನನಗೆ ಬರ್ಬೇಕಂತ. ಸೊ ಹಾಗಾಗಿ ಅವರಿಗೆ ಅವ್ರ ದುಃಖವೇ ಬರುದು, ಅವರಿಗೆ ಅತ್ತೆ ಬಿಡುದವ್ರು. ಅಪ್ಪ ಅಂತೂ ಈ ಬಲೆಬುಲಿ ಪಾಲೆಲ್ಲ ನೋಡಿ ಮನೇಲಿ ಹತ್ಕೊಂಡೇ ಇರ್ತಿದ್ರು. ಅವ್ರಿಗೆ ಕಡೆ ನಾನು ಸಮಾಧಾನ ಮಾಡುದು ಅವರಿಗೆ, ಎಂತ ಇಲ್ಲ ಅದು ಆಕ್ಟಿಂಗ್ ಅಷ್ಟೇ, ಸುಮ್ಮನೆ ಅಂದ್ಕೊಂಡು ನಾನು ಹೇಳುದು ಅವರಿಗೆ. ಅಷ್ಟು ಮುಗ್ಧ ನನ್ನ ಅಪ್ಪ. ನೀವು ವಿಡಿಯೋಸ್ ಎಲ್ಲ ನೋಡಿರ್ಬೋದು, ನಾನು ಹೆಚ್ಚಾಗಿ ಅಪ್ಪನೊಟ್ಟಿಗೆ ವಿಡಿಯೋಸ್ ಅನ್ನ ಮಾಡ್ತೇನೆ ನಾನು, ಕಾಮಿಡಿ ಆಗಿರ್ಬೋದು, ನಿನ್ನಂತ ಅಪ್ಪ ಇಲ್ಲ ಹಾಗೆಲ್ಲ. ತುಂಬಾ ಇನ್ವಾಲ್ವ್ಮೆಂಟ್ ನನಗೆ, ನನ್ನ ಸಾಧನೆ ಬಗ್ಗೆ ಆಗಿರ್ಬೋದು ತುಂಬಾ. ಈಗ ನಾಟಕ ಎಲ್ಲ ಆಗ್ತದೆ ಅಂದ್ರೆ ಒಂದು ಅಮ್ಮ ಬರ್ತಾರೆ. ಈಗ ಹುಡುಗಿಯರು ಅಂತ ಹೇಳಿದ ತಕ್ಷಣ ನಮ್ಗೆ ನಾಟಕ ಎಲ್ಲ ಮುಗಿಯುವಾಗ ಒಂದು 3 ಗಂಟೆ 4 ಗಂಟೆ ಎಲ್ಲ ಆಗತ್ತೆ. ಕುಮಟ ಭಟ್ಕಳ ಎಲ್ಲ ಹೋದಾಗ ನನ್ನೊಟ್ಟಿಗೆ ನನ್ನ ಅಮ್ಮ ಯಾವತ್ತೂ ಬರುದು. ಯಾಕಂತ ಹೇಳಿದ್ರೆ ಒಂದೇ ಹುಡುಗಿ ಹೋಗುದು ಸರಿಯಲ್ಲ ಅಂತ ನಾನು ಅಮ್ಮನನ್ನು ಕರ್ಕೊಂಡೇ ಹೋಗುದು ಯಾವತ್ತೂ ಕೂಡ. ಆಮೇಲೆ ಇಲ್ಲದಿದ್ರೆ ಅಪ್ಪ ಬರ್ತಾರೆ, ಅಪ್ಪ ಬಂದು ಫುಲ್ ನಾಟಕ ನೋಡಿ ಆಮೇಲೆ ನಾನು ಕರ್ಕೊಂಡು ಹೋಗುದು ಆ ತರ. ಯಾಕಂದ್ರೆ ನಾನು ಅಪ್ಪ ಮತ್ತೆ ಅಮ್ಮ ಇಲ್ಲದೆ ಯಾವತ್ತೂ ಕೂಡ ಎಲ್ಲಿಗೆ ಹೋಗುದು ಇಲ್ಲ. ಓಕೆ, ಯಾವ್ದಾದ್ರು ಸನ್ನಿವೇಶದಲ್ಲಿ ನಿಮ್ಮ ಅಮ್ಮ ಇಲ್ಲದ್ರೆ ಅಪ್ಪ ಸ್ವಲ್ಪ ಇದು ಸರಿ ಮಾಡು, ಇಲ್ಲದಿದ್ರೆ ಹೀಗಾಗಿ ಇರ್ಬೇಕು ಅನ್ನೋದೇನಾದ್ರು ಅಮ್ಮ ಹೇಳ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಯಾವ್ದಾದ್ರು ಒಂದು ಡೈಲಾಗ್ ಎಲ್ಲ ಶೋ ನೋಡಿರ್ತಾರಲ್ಲ, ಯಾವ್ದಾದ್ರು ತಪ್ಪಿ ಹೋಗಿದ್ರೆ ನಾನು ಅದನ್ನ ಬೇರೆ ಡೈಲಾಗ್ ಹೇಳ್ಕೊಂಡು ಎದುರುವರೆಗೆ ಗೊತ್ತಾಗ್ಬಾರ್ದು. ಹಾಗಾಗಿ ಏನಾದ್ರು ಚೇಂಜಸ್ ಮಾಡ್ಕೊಂಡೆಲ್ಲ ಹೇಳ್ತೇನೆ. ಇವ್ರು ಅದನ್ನ ಬಂದ್ಕೊಂಡು ನೀನ್ ಈ ತರ ಹೇಳಲಿಲ್ಲ ಬಸ್ಸಲ್ಲಿ, ನಾವು ಗಾಡಿಯಲ್ಲಿ ಬರುವಾಗ ಹೇಳು, ನೀನು ಅದನ್ನ ಬೇರೆ ರೀತಿ ಹೇಳಿದ್ದಲ್ವನ, ಹಾಗೆ ಹೇಳಿದ ಎಂತದಕ್ಕೆ ನೀನು ಅಂದ್ಕೊಂಡು ಅವ್ರು ನಂಗೆ ಚೊರೆ ಮಾಡುದು, ಅದನ್ನ ಹೇಳಿ ತಪ್ಪಲ್ಲ ಅಂತ ಹೇಳ್ತಾರೆ. ಹಾಗೆ ಅಪ್ಪ ಆದ್ರೆ ಹಾಗೆ ಹೇಳುದಿಲ್ಲ, ಇಲ್ಲ ಮಗ ಮರ್ಕದೆ ನೀನೆಂತ ಹಾಗೆಲ್ಲ ಮರ್ಕಬೇಡ, ನೀನು ಹಾಗೆಲ್ಲ ಮರ್ಕುದೆಲ್ಲ ಎಂತದ್ದು, ಎಂತ ಸತ್ತದವರೆಲ್ಲ ಮರ್ಕದಂಗೆಲ್ಲ ಮರ್ಕುದ ನೀನಂತ ಹಾಗೆ ಹೇಳುದವ್ರು. ಆ ತರ ಒಂದು ತುಂಬಾ ಮುಗ್ಧ ಅಪ್ಪ.
ಹಾಗೆ ಆ ರೀತಿ ಅಂದ್ರೆ ಅದ ಕೆಲವೊಂದ್ಸತಿ ಏನಾಗ್ತದೆ ಅಂದ್ರೆ ನಮ್ ಜೊತೆ ನಮ್ಮ ಪೇರೆಂಟ್ಗೂ ಕೂಡ ಡೈಲಾಗ್ ಎಲ್ಲ ಬಾಯ್ಪಟ ಬಂದಿರ್ತದೆ. ಅಂದ್ರೆ ನಮ್ಗೆ ಅಟ್ಯಾಚ್ಮೆಂಟ್ ಅಲ್ವಾ, ಇನ್ವಾಲ್ವ್ಮೆಂಟ್ ಇರುತ್ತೆ. ಹಾಗಾಗಿ ಅವರು ಈ ಡೈಲಾಗ್ ಅದ್ರ ಮೇಲೆ ಈ ಡೈಲಾಗ್ ಹೊಳೋದು, ನನ್ಗಿಂತ ಜಾಸ್ತಿ ಅವರು ಕಾನ್ಸಂಟ್ರೇಟ್ ಮಾಡಿರ್ತಾರೆ ಅದಕ್ಕೆ. ಮಗಳದ್ದು ಆಕ್ಟಿಂಗ್ ಒಳ್ಳೆ ಬರ್ಬೇಕಂತ ಡ್ರೆಸ್ ಅದಿದೆಲ್ಲ ರೆಡಿ ಮಾಡೋದು ಅವರೇ, ಈ ಸೀರೆಗೆ ಯಾವ್ದು ಹಾಕ್ಬೇಕು, ಅದಕ್ಕೆ ಎಂತ ಹಾಕ್ಬೇಕು ಅದೆಲ್ಲ ಅವರೇ. ಇವತ್ತು ಅವರೇ ನಾನು ಎಲ್ಲಿಗೆ ಹೋಗ್ಬೇಕಂತಾದ್ರೂ ಕೂಡ ಅವರೇ ರೆಡಿ ಮಾಡೋದು. ಬಳೆಯಿಂದ ಹಿಡಿದು ಕಿವಿದ್ ಯಾವ್ದು ಹಾಕ್ಬೇಕು, ಸರ ಯಾವ್ದು ಹಾಕ್ಬೇಕು, ಪ್ರತಿ ಒಂದನ್ನು ನಂಗೆ ಹೇಳುದು ಅವ್ರೆ. ಅವ್ರು ಹೇಳಿದ್ರ ಮೇಲೆ ಮತ್ತೆ ನಂಗೆ ಅವ್ರು ತೆಗೆದು ಕೊಟ್ರೆ ಸರಿ ಆಗುದು. ಓಕೆ, ದೀಕ್ಷಾ ಎಸ್ ಬ್ರಹ್ಮ ಅವರೇ, ನೀವು ನಿಮ್ಮ ಒಂದು ನಾಟಕದ ಜರ್ನಿ ಆಗಿರಬಹುದು, ಶಿಕ್ಷಕಿಯಾಗಿ ಇದ್ದುಕೊಂಡು ಏನೆಲ್ಲ ವಿಷಯಗಳನ್ನು ಹೇಳಿದ್ರಿ, ಇದನ್ನೆಲ್ಲ ಹೊರತುಪಡಿಸಿ ನಿಮ್ಮ ಒಂದು ಅಂದ್ರೆ ದೀಕ್ಷಾ ಎಸ್ ಬ್ರಹ್ಮ ಅವರು ಅದೆಲ್ಲ ಬಿಟ್ಟು ಏನ್ ಮಾಡ್ತಾರೆ, ಬೇರೆ ಯಾವ ಕ್ಷೇತ್ರದಲ್ಲಿದ್ದಾರೆ ಅನ್ನೋದಾದ್ರೆ? ಅದೇ ನಾಟಕ, ಶಿಕ್ಷಣ ಮತ್ತೆ ಇದ್ರಲ್ಲಿದ್ದೇನೆ. ಮತ್ತೆ ಸಮಾಜಕ್ಕೆ ಏನಾದ್ರೂ ನನ್ನಿಂದ ದುಡ್ಡು ಏನಾದ್ರೂ ಉಳಿದಾಗ ಅದನ್ನ ಸ್ವಲ್ಪ ಕೆಲವೊಂದು ಸಂಘ ಸಂಸ್ಥೆಗಳಿಗೆ ಕೊಡುವಂಥದ್ದು, ಈಗ ಅನಾಥಾಶ್ರಮ ಆಗಿರ್ಬೋದು, ಯಾವುದೋ ವೃದ್ಧಾಶ್ರಮ ಆಗಿರ್ಬೋದು, ಅದಕ್ಕೆಲ್ಲ ಸ್ವಲ್ಪ ನನ್ನಿಂದ ಸಾಧ್ಯ ಆಗುವಷ್ಟನ್ನು ಕೊಡ್ತಿದ್ದೆ. ಆಮೇಲೆ ಈ ಎಲ್ಲರಿಗೂ ನಾನು ಹೇಳುದಂತೇಳಿದ್ರೆ, ಈ ನಾಯಿ ಬೆಕ್ಕು, ಹೆಣ್ಣು ನಾಯಿ ಮರಿ ದೊಡ್ಡದಾಗುವಾಗ ಅದಕ್ಕೆ ಸಾಕ್ತಾರೆ, ಆಮೇಲೆ ಅದು ಮರಿ ಹಾಕಿದಾಗ ಆ ಮರಿಗಳನ್ನೆಲ್ಲ ತಕೊಂಡು ಹೊರಗೆ ಬಿಟ್ಟು ಬರ್ತಾರೆ. ತುಂಬಾ ಬೇಸರ ಆಗುವಂಥದ್ದು ನನಗೆ. ಯಾಕಂತ ಹೇಳಿದ್ರೆ ಹೆಣ್ಣನ್ನ, ಈಗ ಹೆಣ್ಣು ಮಗು ಹುಟ್ಟಿದ್ರೆ ಭ್ರೂಣ ಹತ್ಯೆ ಮಾಡುವಂಥದ್ದೆಲ್ಲ ಇದೆ. ಅದೇ ತರಹ ಈ ನಾಯಿ ಮತ್ತೆ ಬೇಕು, ಪಾಪ ಅವುಗಳಿಗೆ ಬಾಯಿ ಬರುವುದಿಲ್ಲ ಅಲ್ವಾ, ಅದನ್ನ ಬೀದಿಯಲ್ಲಿ ಬಿಟ್ಟು ಬರುವಂಥದ್ದು ತುಂಬಾ ತಪ್ಪು. ನಾನು ಎಲ್ಲರ ಹತ್ರನೂ ಕೈ ಮುಗ್ದು ಕೇಳ್ಕೊಳ್ಳೋದು, ಯಾವುದೇ ಕಾರಣಕ್ಕೂ ನಿಮ್ಗೆ ಸಾಕ್ಲಿಕ್ಕೆ ಆಗದಿದ್ರೆ ಸಾಕ್ಬೇಡಿ ಅದನ್ನು. ಅವುಗಳನ್ನು ಹೊರಗೆ ಬಿಟ್ಟು ಬರುದು, ಪಾಪ ರೋಡಲ್ಲೆಲ್ಲ ಈ ಗಾಡಿಯೆಲ್ಲ ಹೋಗಿ ಸತ್ತಿರ್ತವೆ, ಅವುಗಳನ್ನು ನೋಡ್ಲಿಕ್ಕೆ ಆಗುದಿಲ್ಲ ನಂಗೆ. ನಮ್ಮ ಮನೇಲಿ ಈಗ ನಾನು ಎಲ್ಲೆಲ್ಲಿಂದೆಲ್ಲ ತಕೊಂಡು ಬರ್ತೇನೆ ಸಾಕ್ಲಿಕ್ಕೋಸ್ಕರ ಅಂತ ಹೇಳಿದ್ರೆ, ಬ್ರಹ್ಮರಾವ್ ಒಮ್ಮೆ ನಂಗಂದ್ರೆ ಬೆಕ್ಕು ನಾಯಿಗೆಲ್ಲ ಯಾರಾದ್ರಿಂದ ಮಾಡಿ ತುಂಬಾ ಬೇಜಾರಾಗುತ್ತೆ, ಸಾರಿ. ಬ್ರಹ್ಮರ ಬಸ್ ಸ್ಟ್ಯಾಂಡ್ ಅಲ್ಲಿ, ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮೀನ್ ಮಾರ್ಕೆಟ್ ಅಲ್ಲಿ ಒಂದು ಬೆಕ್ಕನ್ನ ಬಿಟ್ಟೋಗಿದ್ರು. ಫುಲ್ ಒಂಥರ ಕಜ್ಜಿ 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 ಆಗಿತ್ತು ಅದು ಪಾಪ. ನಮ್ಮನೇಲಿ ಅವಾಗ ಬೆಕ್ಕಿರ್ಲಿಲ್ಲ, ನಾನು ಅದನ್ನ ತಕೊಂಡ್ ಬಂದು ಸಾಕಿದ್ದೆ. ಅಂದ್ರೆ ಅದಕ್ಕೆ ಕೇಳಿಲ್ವ ಯಾಕೆ ತಗೊಂಡ್ ಬೈತಾರೆ ನಂಗೆ, ಯಾಕೆ ಅದನ್ನ ತಕೊಂಡ್ ಬರ್ತಿ, ಅದು ನೋಡಿದ್ರೆ ಸಾಕು ಅದನ್ನ ಗಲೀಜಾಗಿದೆ ಅಂದ್ಕೊಂಡು. ನಂಗದು 2 ದಿನ ಬೈತಾರೆ, ಆಮೇಲೆ ಸುಮ್ಮನೆ ಇರ್ತಾರೆ. ಹಾಗಾಗಿ ಅದರದೆಲ್ಲ ಮದ್ದೆಲ್ಲ ಮಾಡಿ ಎಲ್ಲ ಸಾಕಿ ಅದನ್ನೆಲ್ಲ ಇದು ಮಾಡ್ತಿದ್ದೆ. ಬಟ್ ನಮ್ಮ ಮನೆ ಹತ್ರ ಏನಂತ ಹೇಳಿದ್ರೆ, ನಮ್ಮ ಮನೆ ಹತ್ತಿರ ಬಾರ್ ಇರೋ ಕಾರಣ ಅಲ್ಲಿ ನಾಯಿಗಳೆಲ್ಲ ಇದ್ದಾವೆ. ಈ ಬೆಕ್ಕಿನ ಮರಿಗಳ ಹೊರಗೋದ್ರೆ ಕೊಂದಾಗ್ತದೆ. ಹಾಗಾಗಿ ಈಗ ಬೆಕ್ಕು ಯಾವುದೂ ಇಲ್ಲ, ನಾನು ತಂದು ಸಾಕಿದ ಬೆಕ್ಕು ಯಾವುದೂ ಇಲ್ಲ. ಅದು ನಾಯಿಗಳೆಂತ ಮಾಡ್ತೇನೆ, ನಾಯಿಗಳನ್ನು ಸಾಕ್ತೇನೆ ನಾನು. ಕೊಣಜೆ ಮಂಗಳೂರಲ್ಲಿ ನಾನು ಬೇಡಲ್ಲಿ ಇರ್ಬೇಕಾದ್ರೆ ನಮ್ಮ PGಯಲ್ಲಿದ್ದೆ ನಾನು. ಅವರ ಆಂಟಿ ಮನೆಯಿಂದ ಒಂದು ನಾಯಿಯನ್ನು ತಕೊಂಡು ಬಂದಿದ್ದೆ ನಾನು. ಅವ್ರು ಹೆಣ್ಣು ನಾಯಿಯನ್ನು ಬಿಟ್ಟು ಬರ್ತಾರೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಕಾರ್ ಮಾಡ್ಕೊಂಡು ನಾನು ಹೋಗಿ ಕಾರಲ್ಲಿ ಹಾಕೊಂಡು ಅದನ್ನ ಹಿಡ್ಕೊಂಡು ಬಂದಿದ್ದು. ಅಂದ್ರೆ ನಂಗೆ ಬಿಟ್ಟು ಬರ್ತಾರೆ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗೋದು. ಯಾಕಂತ ಹೇಳಿದ್ರೆ ನನ್ನ ಕೋಪ, ನಂಗೆ ಸಿಟ್ಟು ಸಹ ಜಾಸ್ತಿ, ತುಂಬಾ ಸಿಟ್ಟು ನನ್ಗೆ, ಆಯ್ತಾ. ನನ್ನ ಸಿಟ್ಟಿನಿಂದಾಗಿ ನನ್ನ ಒಂದು ನಾಯಿಯನ್ನು ನಾನು ಕಳ್ಕೊಂಡಿದ್ದೆ, ನಾನು ಪಮ್ಮಿ ಅಂತ. ನಂಗೆ ಅದು ಯಾವಾಗ ಎಲ್ಲಿ ಹೋದ್ರು ಕೂಡ ಅದು ನಾನು ಯಾರ ಹತ್ರ ಕೂಡ ಹೇಳಿಲ್ಲ. ಬಟ್ ನಂಗೆ ತುಂಬಾ ದುಃಖ. ಏನಂತ ಹೇಳಿದ್ರೆ, ಸಣ್ಣ ರೀಸನ್ಗೆ ಅದನ್ನು ನಾನು ಬಿಟ್ಟು ಬಂದದ್ದು, ಕಾರಲ್ಲಿ ಹಾಕೊಂಡು ಬಿಟ್ಟು ಬಂದದ್ದು. ಸೊ ಅದು ಆಕ್ಸಿಡೆಂಟ್ ಆಗಿ ಸತ್ತೋಯ್ತು. ಅದನ್ನು ನೋಡಿ ನಂಗೆ ಏನಾಯ್ತು ಅಂತ ಹೇಳಿದ್ರೆ, ಅದ್ರ ಮೇಲೆ ನನ್ನ ಕೋಪದಿಂದಾಗಿ ಅದು ಸತ್ತೋಗಿದ್ದಲ್ವಾ. ಸೊ ಅದನ್ನು ನಾನು ಮಾಡಿದೆ. ಅದ್ರ ಮೇಲೆ ನಾನು ಸ್ವಲ್ಪ ಚೇಂಜ್ ಆಗಿದ್ದು. ಪ್ರಾಣಿಗಳು ಭಾವನೆಗೆ ತುಂಬಾನೇ ಸ್ಪಂದಿಸ್ತವೆ ಅಂತ ಹೇಳಿ ತುಂಬಾ. ಓಕೆ ಮೇಡಮ್, ನಿಮ್ ಜೊತೆ ಮಾತನಾಡಿ ತುಂಬಾನೇ ಖುಷಿ ಆಯ್ತು. ನಗ್ನಗ್ತಾ ಇರಿ ಅಂತ ಹೇಳ್ತಾ, ಕೊನೆಯದಾಗಿ ನೀವೊಂದು ಯಾರಿಗದು ವೀಕ್ಷಕರಿಗೆ ಒಂದು ಏನಾದರೂ ಒಳ್ಳೆ ಮೆಸೇಜ್ ಕೊಡೋದಾದ್ರೆ ಏನು ಕೊಡ್ತೀರಾ? ಒಳ್ಳೆ ಮೆಸೇಜ್ ಅಂತ ಹೇಳಿದ್ರೆ, ಮೊದಲದಾಗಿ ನಿಮ್ಮ ಚಾನಲ್ಗೆ ತುಂಬ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ನನ್ನಲ್ಲೂ ಒಂದು ಈ ಥರ ಟ್ಯಾಲೆಂಟ್ ಇದೆ ಅಂತೇಳಿ ಗುರುತಿಸಿ ಈ ಒಂದು ಚಾನಲಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಕ್ಕೆ ತುಂಬ 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 ಧನ್ಯವಾದಗಳು. ಇದು ನೋಡ್ತಾ ಇದ್ದೆ ನಾನು ಪ್ರೋಗ್ರಾಮ್ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸುಮಾರು ಜನ ಇದ್ದರು ಅದರಲ್ಲಿ. ಇಲ್ಲಿಗೆ ಬರ್ಬೇಕಂತ ಹೇಳಿದ್ರೆ ನಾನು ಅಷ್ಟು ಬೆಳೀಲಿಲ್ಲವೇನು ಅಂತ ಎಣಿಸಿದ್ದೆ ನಾನು. ಬಟ್ ನಾನು ಗುರುತಿಸಿದ್ದೀರಿ ನೀವು. ಇದೇ ತರ ತುಂಬಾ ಕಲಾವಿದರಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು. ಅವ್ರನ್ನೆಲ್ಲ ಕರ್ಕೊಂಡು ಬಂದು ಈಗ ಕೂರಿಸ್ತಾ ಇರಿ, ಅವರಿಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಯಾವುದೇ ಒಂದು ಬೆಳವಣಿಗೆ ಆಗ್ಬೇಕಂತಂದ್ರೆ ಸಣ್ಣದ್ರಲ್ಲಿ ಅದಕ್ಕೆ ಪೋಷಣೆ ಸಿಕ್ಬೇಕು. ಈಗ ನೀವು ಈ ತರ ಒಂದು ವೇದಿಕೆಯನ್ನು ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಅವರಿಗೊಂದು ಹುಮ್ಮಸ್ಸು ಬರ್ತದೆ, ಓ ನಾನೇನೋ ಒಂದು ಮಾಡ್ತಾ ಇದ್ದೇನೆ, ನನಗೆ ಗುರುತಿಸ್ತಾರೆ ಅಂತ. ಸೊ ಅವ್ರೇನ್ ಮಾಡ್ತಾರೆ, ಅದಕ್ಕೆ ಹೆಚ್ಚು ಪರಿಶ್ರಮ ಕೊಡ್ತಾರೆ. ಈ ತರ ಚಾನಲ್ಗಳು ಈ ತರ ಮಾಡೋದ್ರಿಂದಾಗಿ ತುಂಬಾ ಕಲಾವಿದರು ಬೆಳೀತಾರೆ, ತುಂಬಾ ಪ್ರತಿಭೆಗಳು ಹೊರಗೆ ಬರ್ತದೆ ಅಂತ ನಾನು ಹೇಳ್ತೇನೆ.
ಆಮೇಲೆ ಇನ್ನೊಂದು ಹೇಳುದಂದ್ರೆ ಆಗಲೇ ಹೇಳಿದೆ ನಾನು, ಪ್ರಾಣಿಗಳನ್ನ ಹಿಂಸೆ ಯಾವುದು ಈ ತರ ನಾಯಿ ಬೆಕ್ಕುಗಳನ್ನ ರೋಡಲ್ಲಿ ಬಿಡುವಂತದ್ದು, ಅದನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಮ್ಗೆ ಹೆಣ್ಣು ಮರಿಯನ್ನು ಸಾಕ್ಲಿಕ್ಕೆ ಸಾಧ್ಯ ಆಗದಿದ್ರೆ ಬಿಟ್ಬಿಡಿ. ಅದು ಮರಿ ಹಾಕಿದಾಗ ಅದನ್ನ ಬಿಟ್ಟು ಬರುದು, ಆ ಮಳೆಗಾಲದಲ್ಲೆಲ್ಲ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಪಾಪ ಗಾಡಿಗಳೆಲ್ಲ ಹೋಗಿ. ಸೊ ಅದನ್ನ ಒಂದು ಯಾವುದೇ ಕಾರಣಕ್ಕೂ ಪ್ರಾಣಿಗಳನ್ನ ದಯವಿಟ್ಟು ಬಿಡ್ಲಿಕ್ಕಂತೂ ಹೋಗ್ಬೇಡಿ, ಆಯ್ತಾ. ಆಮೇಲೆ ಇನ್ನು ಹೇಳುವಂಥದ್ದು, ರಂಗಭೂಮಿಯಲ್ಲಿ ಕೆಲವೊಂದು ಮಾತುಗಳಿದೆ. ಹುಡುಗಿ ನಾಟಕಕ್ಕೆ ಹೋಗ್ತಾಳೆ, ಪಿಕ್ಚರಿಗೆ ಹೋಗ್ತಾಳೆ, ಸೀರಿಯಲ್ಗೆ ಹೋಗ್ತಾಳೆ ಅಂತ ಹೇಳಿದ ತಕ್ಷಣ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸರಿ ಇಲ್ಲ, ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಖಂಡಿತವಾಗಿ ಎಲ್ಲರಿಗೆ ಬರುವಂತಹ ಮಾತು. ಸೊ ಅದು ಏನಂತ ಹೇಳಿದ್ರೆ ಕೆಲವೊಂದು ಹುಡುಗಿಯರು ಈ ತರ ಮಾಡೋದ್ರಿಂದ ಎಲ್ಲರಿಗೂ ಬರುತ್ತೆ. ಸೊ ರಂಗ ಶಿಸ್ತು ಅಂತ ಏನಿದೆ ಅದನ್ನ ನಾವು ಪಾಲಿಸ್ಬೇಕು. ರಂಗ ಶಿಸ್ತು ತೆರೆ ಹಿಂದೆ ಆಗಿರ್ಬೋದು, ತೆರೆ ಮುಂದೆ ಆಗಿರ್ಬೋದು. ತೆರೆಯ ಮುಂದೆ ಅವನ ಹತ್ರ ನಾನು ಗಂಡನಾಗಿರ್ಬೋದು, ನಾಟಕ ಮಾಡೋದಾಗಿರ್ಬೋದು, ಏನೇ ಆಗಿರ್ಬೋದು, ಸೊ ಅದನ್ನು ಪಾತ್ರವಾಗಿ ಮಾಡಬೇಕು. ರಂಗದಿಂದ ಹೊರಗೆ ಬಂದ ತಕ್ಷಣ ಅಥವಾ ನಾವು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿರುವಾಗ ಅದನ್ನೇ ಪಾಲಿಸುವಂಥ ತುಂಬ ತಪ್ಪದು. ಸೊ ಕೆಲವೊಂದು ಹುಡುಗಿಯರು ಈ ಥರ ಮಾಡೋದ್ರಿಂದ ಎಲ್ಲ ಆ ತಂಡದಲ್ಲಿರುವವರು ಎಲ್ಲರಿಗೂ ಕೂಡ ಆ ಥರ ಹೆಸರು ಬಂದುಬಿಡ್ತದೆ. ಸೊ ದಯವಿಟ್ಟು ರಂಗಭೂಮಿಯ ಶಿಸ್ತು ಏನಿದೆ ಅದನ್ನು ಪಾಲಿಸಿ, ಆಗ ನಮ್ಮ ರಂಗಭೂಮಿಯಲ್ಲಿರೋ ಹುಡುಗಿಯರಿಗೂ ಕೂಡ ಒಳ್ಳೆ ಹೆಸರು ಬರ್ತದೆ, ಎಲ್ಲರಿಗೂ ಕೂಡ ಅಂತ ಹೇಳ್ತೇನೆ ನಾನು. ಓಕೆ, ತುಂಬಾ ಖುಷಿ ಆಯಿತು. ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಕಾರ್ಯಕ್ರಮದಲ್ಲಿ ಉತ್ಸಾಹದ ಶಿಕ್ಷಕಿ ಅಂತ ಹೇಳ್ಬೋದು, ಹಾಗೆ ಅದ್ಭುತವಾದ ಕಲಾವಿದೆ ಅಂತ ಕೂಡ ಇವರನ್ನು ಗುರುತಿಸಬಹುದು, ಪ್ರಾಣಿ ಪ್ರಿಯ ಅಂತ ಹೇಳ್ಬೋದು, ಒಟ್ಟಾರೆಯಾಗಿ ಇವರೊಬ್ಬರು ಸಕಲ ಕಲ ವಲ್ಲಭೆ ಅಂತ ಹೇಳ್ಬೋದು. ಅದರ ಜೊತೆಗೆ ಅವರು ಹೇಳಿದರು ನನ್ನ ತರಹನೇ ತುಂಬ ಜನ ಸಾಧಕಿಯರಿದ್ದಾರೆ, ಅವರನ್ನು ಕೂಡ ಪರಿಚಯಿಸಿ ಅಂತ. ಅದಕ್ಕಾಗಿರುವಂತಹ ನಮ್ಮ ಕಾರ್ಯಕ್ರಮ ಇದು, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆಗೆ ನಾನು ಕೃತಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.